ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮನಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರ ಮಗನೇ, ದೇವರ ಮಗಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಶಾಂತಿಯು, ಸಮಾಧಾನವು, ಅನ್ಯೋನ್ಯತೆಯು, ಐಕ್ಯತೆಯು, ಪವಿತ್ರಾತ್ಮರವರ ಪ್ರಸಾದವು ನಿಮ್ಮೆಲ್ಲರೊಡನೆ ಇರಲಿ. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಈ ದಿನ ಆಶೀರ್ವಾದದ ದಿನ. ನಾನು ಮತ್ತು ನೀವು ದೇವರ ಆಶೀರ್ವಾದವನ್ನು ಅನುಭವಿಸುವಂತಹ ಮಕ್ಕಳಾಗಿದ್ದೇವೆ. ದೇವರ ಪ್ರೀತಿ ಎಷ್ಟು ಶ್ರೇಷ್ಠ, ದೇವರ ಪ್ರೀತಿ ಎಷ್ಟು ಕೃಪೆಯಿಂದ ತುಂಬಿದೆ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಪ್ರಿಯರೇ, ನಮ್ಮ ಜೀವನ ಅತಿ ಶ್ರೇಷ್ಠವಾದಂತಹ ಜೀವನ, ಸತ್ಕಾರ್ಯಗಳಿಂದ ತುಂಬುವಂತಹ ಜೀವನ, ಪರ ಪ್ರೀತಿಯಲ್ಲಿ ನೆಲೆಗೊಳ್ಳುವಂತಹ ಜೀವನ, ದೈವ ಕೃಪೆಯಲ್ಲಿ ತುಂಬಿಕೊಳ್ಳುವಂತಹ ಜೀವನವಾಗಬೇಕು ನಮ್ಮ ಜೀವನ. ನಾವೆಲ್ಲರೂ ವಿಶ್ವಾಸಿಗಳು. ನೋಡಿ, ಒಬ್ಬೊಬ್ಬರು ನೀವು ಎಷ್ಟು ಭಾರವಹಿಸಿ ಪ್ರಾರ್ಥಿಸ್ತೀರಿ. ನಿಮ್ಮ ಸಮಸ್ಯೆಗಳಿದ್ದರೂ, ಕಷ್ಟಗಳು, ನಷ್ಟಗಳು, ದಾರಿದ್ರ್ಯ, ಸಾಲ, ರೋಗ, ಬಾಧೆ, ಇವೆಲ್ಲವುಗಳ ಗೊಂದಲಗಳಲ್ಲಿ ಸಿಲುಕಿ ಭಾರದಿಂದ ನಾವೆಲ್ಲ ಪ್ರಾರ್ಥಿಸ್ತೇವೆ, ಉಪವಾಸ ಮಾಡಿ ಪ್ರಾರ್ಥಿಸ್ತೇವೆ, ಹೌದಲ್ಲ? ಜಪಸರ ಮಾಡಿ ಪ್ರಾರ್ಥಿಸ್ತೇವೆ, ಬಲಿಪೂಜೆಗೆ ಹೋಗಿ ಪ್ರಾರ್ಥಿಸ್ತೇವೆ, ಧ್ಯಾನಗಳಿಗೆ ಹೋಗಿ ಪ್ರಾರ್ಥಿಸ್ತೇವೆ. ಎಡೆಬಿಡದೆ ಪ್ರಾರ್ಥಿಸುವಂಥ ಮಕ್ಕಳು ನಾವಾಗಿದ್ದೇವೆ. ತುಂಬ ಜನ ಎಡೆಬಿಡದೆ ಪ್ರಾರ್ಥಿಸ್ತಾರೆ, ಕಣ್ಣೀರಿನಿಂದ ಪ್ರಾರ್ಥಿಸುವರಿದ್ದಾರೆ, ಬಾರದಿಂದ ಪ್ರಾರ್ಥಿಸುವರಾಗಿದ್ದಾರೆ, ಪರರಿಗಾಗಿ ಬಾರದಿಂದ ಪ್ರಾರ್ಥಿಸುವ ಮಕ್ಕಳಿದ್ದಾರೆ. ಪ್ರೀಸರು ಪ್ರೀಸರು ಹೌದು ಪ್ರಿಯರೇ, ಪ್ರಾರ್ಥನಾ ಜೀವಿತ ಮಾಡುವಂತಹ ಮಕ್ಕಳು ಈ ಲೋಕದಲ್ಲಿ ಅನೇಕ ಜನ ಇದ್ದಾರೆ. ಕ್ರೈಸ್ತರು ಮಾತ್ರವಲ್ಲ, ಬೇರೆ ಪಂಗಡದವರು ಸಹ ದೇವರಲ್ಲಿ ಪ್ರಾರ್ಥಿಸುತ್ತಾರೆ, ಪರರಿಗಾಗಿ ಪ್ರಾರ್ಥಿಸುತ್ತಾರೆ, ತನ್ನ ಒಡ ಹುಟ್ಟಿದವರಿಗಾಗಿ, ಎತ್ತವರಿಗಾಗಿ, ಕುಟುಂಬಕ್ಕಾಗಿ, ಮಿತ್ರರಿಗಾಗಿ, ಅನೇಕ ವಿಧದಲ್ಲಿ ಅನೇಕ ಜನ, ಇಡೀ ವಿಶ್ವದಲ್ಲಿರುವಂತಹ ಮಾನವಕೋಟಿ ಎಲ್ಲ ಜಾತಿ ಜನಾಂಗಗಳು ದೇವರೇ ಎಂಬುದಾಗಿ ಹೇಳಿ ಪ್ರಾರ್ಥಿಸುತ್ತಾರೆ. ಪ್ರಿಯರೇ, ಪ್ರಾರ್ಥನಾ ಜೀವನ ಅತಿ ಶ್ರೇಷ್ಠಕರವಾದದ್ದು. ಈ ಪ್ರಾರ್ಥನಾ ಜೀವಿತದಲ್ಲಿ ಮಾತ್ರ ನಾವು ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯ, ನಾವು ವಿಶ್ವಾಸದಲ್ಲಿ ಬಲ ಹೊಂದಲಿಕ್ಕೆ ಸಾಧ್ಯ. ನೋಡಿ, ನಾವು ಬೈಬಲ್ ಶ್ರೀಪುಟಗಳನ್ನು ತೆಗೆದುಕೊಳ್ಳುವಾಗ ಅಲ್ಲಿಯೂ ಸಹ ಪ್ರಾರ್ಥಿಸಿದವರ ಸಂಖ್ಯೆ ಸಾಕಷ್ಟು ನಾವು ನೋಡುತ್ತೇವೆ. ಪೌಲ ಮತ್ತು ಪೇತ್ರ, ಸೀಲಾಸ್ ಇವರೆಲ್ಲರೂ ಪ್ರಾರ್ಥಿಸಿದರು. ಪ್ರೇಷಿತರೆಲ್ಲರೂ ಪ್ರಾರ್ಥಿಸ್ತಾ ಇದ್ರು, ಎಡೆಬಿಡದೆ ಪ್ರಾರ್ಥಿಸ್ತಾ ಇದ್ದರು. ಪರಿಶುದ್ಧ ತಾಯಿ ಮಾತೆ ಮರಿಯಮ್ಮನವರು ಎಡೆಬಿಡದೆ ಪ್ರಾರ್ಥಿಸ್ತಾ ಇದ್ದರು. ಹೀಗೆ ಪ್ರಾರ್ಥನೆಯಲ್ಲಿ ತೊಡಗಿಸಿಕೊಂಡವರನ್ನ ನಾವು ನೋಡಬೇಕಾದ್ರೆ ಅನೇಕ ಜನ, ಪೂರ್ವ ಪ್ರವಾದಿಗಳನ್ನು ಸಹ ನೋಡುವುದಾದ್ರೆ ಅವರು ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಅವರು ಪ್ರಾರ್ಥಿಸ್ತಾ ಇದ್ರು. ಇಸ್ರಾಯೇಲಿಗಾಗಿ ಪ್ರಾರ್ಥಿಸ್ತಾ ಇದ್ರು, ಯಹೂದ್ಯರಿಗಾಗಿ ಪ್ರಾರ್ಥಿಸ್ತಾ ಇದ್ರು, ಈಜಿಪ್ಟಿನಲ್ಲಿ ಪ್ರಾರ್ಥಿಸ್ತಾ ಇದ್ರು. ಹೀಗೆ ಅನೇಕ ವಿಧದಲ್ಲಿ ಎಲ್ಲರೂ ಪ್ರಾರ್ಥಿಸ್ತಾ ಇದ್ರು. ಹಾಗೆಯೇ ನಾವು ಪ್ರಾರ್ಥನೆಯಿಂದ ನೋಡುವಾಗ ನೋಡಿ, ಯಹೂದ್ಯರು ಸಹ ಪ್ರಾರ್ಥಿಸ್ತಾ ಇದ್ರು ಅಲ್ವಾ? ಯಹೂದಿಗಳು ಸಹ ಪ್ರಾರ್ಥಿಸ್ತಾ ಇದ್ರು, ಯಹೂದಿ ಯಾಜಕರು ಪ್ರಾರ್ಥಿಸ್ತಾ ಇದ್ರು, ಧರ್ಮಶಾಸ್ತ್ರಿಗಳು ಪ್ರಾರ್ಥಿಸ್ತಾ ಇದ್ರು. ಅವರ ಪ್ರಾರ್ಥನೆಗಳು ತುಂಬಾ ಶಕ್ತಿಯುತವಾಗಿತ್ತು. ಯಹೂದಿಗಳ ಪ್ರಾರ್ಥನೆ ಎಲ್ಲರ ಪ್ರಾರ್ಥನೆಯಿಂದ ಶಕ್ತಿಯುತವಾಗಿತ್ತು. ಅದು ಆಗ ಪ್ರಾರ್ಥನೆ ಅವರು ಮಾಡುವಾಗ ಅವರು ತಮ್ಮನ್ನ ಮರೆತು ಪ್ರಾರ್ಥಿಸ್ತಾ ಇದ್ರು. ಯಹೂದ್ಯರು ಇಂದಿಗೂ ಸಹ ನೀವು ನೋಡುವುದಾದ್ರೆ, ಯಹೂದ್ಯರ ಪ್ರಾರ್ಥನೆಗಳನ್ನು ನೋಡುವುದಾದರೆ, ಯಹೂದ್ಯರ ಕಲಾಚಾರವನ್ನು ನೋಡುವುದಾದರೆ, ಯಹೂದ್ಯರ ಬಲಿದಾನಗಳನ್ನು ನೋಡುವುದಾದರೆ, ಇಂದಿಗೂ ಸಹ ಇಸ್ರಾಯೇಲ್ ದೇಶದಲ್ಲಿ ಆಗಲಿ ಬೇರೆ ಯಾವ ದೇಶದಲ್ಲಿ ಆಗಲಿ ಅವರ ಪ್ರಾರ್ಥನೆಗಳು ವಿಸ್ಮಯವಾಗಿದೆ. ಧೂಪದೊಂದಿಗೆ ಸಂಪೂರ್ಣವಾಗಿ ಪ್ರಾರ್ಥನೆ ಮುಗಿಯುವವರೆಗೂ ಧೂಪದೊಂದಿಗೆ ಸೇರಿ ಪ್ರಾರ್ಥಿಸುವ ಪ್ರಾರ್ಥನೆ. ಯಾಕೆಂದ್ರೆ ಪ್ರಕಟಣಾ ಗ್ರಂಥದಲ್ಲಿ ಹೇಳುವ ಹಾಗೆ ನಿಮ್ಮ ಪ್ರಾರ್ಥನೆಯು ಧೂಪದಂತೆ ಸ್ವರ್ಗವನ್ನು ಸೇರುತ್ತಾ ಇತ್ತು. ನಮ್ಮ ಪ್ರಾರ್ಥನೆಗಳು ಒಂದು ಧೂಪ, ನಮ್ಮ ಪ್ರಾರ್ಥನೆಗಳು ಒಂದು ಧೂಪದಂತೆ. ಹೀಗೆ ಆ ದೇವರ ಸಾನ್ನಿಧ್ಯದಲ್ಲಿ ಕುಳಿತು ಪ್ರಾರ್ಥಿಸುವಂತಹ ಯಾಜಕರುಗಳು, ಧರ್ಮಾಧ್ಯಕ್ಷರುಗಳು, ಪರಿಸಾಯರು, ಸದುಕಾಯರು, ಅವರು ಯಾರಲ್ಲಿ ಅವರು ಎಷ್ಟು ತಾರತಮ್ಯಗಳಿಂದ ಪ್ರಾರ್ಥಿಸ್ತಾ ಇದ್ದರು.
ಅವರ ಪ್ರಾರ್ಥನೆಗಳು ಹೀಗೆ ಅವರ ಪ್ರಾರ್ಥನೆಗಳು ಬೈಬಲ್ನ ಶ್ರೀಪುಟದಲ್ಲಿ ಬರೆಯಲ್ಪಟ್ಟದನ್ನು ಹಾಗೆಯೇ ಪ್ರಾರ್ಥನೆ ವಿಧಿಗಳನ್ನ ಅನುಸರಿಸ್ತಾ ಇದ್ರು. ಯಹೂದಿಗಳನ್ನು ನೋಡುವಾಗ ಅವರ ತಲೆಯಲ್ಲಿ ತೊಪ್ಪಿ ಇಟ್ಟು ಪ್ರಾರ್ಥಿಸ್ತಾರೆ, ಬಟ್ಟೆ ವಸ್ತ್ರವನ್ನು ಹಾಕಿ ಪ್ರಾರ್ಥಿಸ್ತಾರೆ, ಒಂದೊಂದು ಕಲಾಚಾರದಲ್ಲಿ ಪ್ರಾರ್ಥಿಸ್ತಾರೆ. ಮೈ ತುಂಬ ವಸ್ತ್ರವನ್ನು ಧರಿಸಿ ತಲೆಯನ್ನು ಸಂಪೂರ್ಣವಾಗಿ ಮುಚ್ಚಿಕೊಂಡು ಪ್ರಾರ್ಥಿಸುವಂತಹ ಹೆಣ್ಣು ಮಕ್ಕಳು. ಹಾಗೆ ನಾವು ನೋಡ್ತೇವೆ ಮುಸ್ಲಿಂ ಸಹೋದರರನ್ನ ನೋಡಬೇಕಾದ್ರೆ ನೋಡಿ, ಅವರು ಹೆಣ್ಣು ಮಕ್ಕಳಾಗಿದ್ದರೂ ಸಹ ಅವ್ರ ಕುಟುಂಬದಲ್ಲಿ ಮನೆಯಲ್ಲಿ ಕುಳಿತು ನಮಾಜ್ ಮಾಡುತ್ತಲೇ ಇರ್ತಾರೆ. 5 ಬಾರಿ ನಮಾಜ್ ಮಾಡ್ತಾರೆ ಕುಟುಂಬಗಳಲ್ಲಿ ಕುಳಿತುಕೊಂಡು. ಅವರ ಕುರಾನನ್ನು ಓದ್ತಾ ಬಾಯ್ಪಾಠ ಮಾಡ್ತಾ ಇರ್ತಾರೆ. ನಾನು ಪ್ರಯಾಣ ಹೋಗುವಾಗ ನಾನು ನಡೆದು ಹೋಗ್ತಾ ಇದ್ದೆ ಮೈಸೂರಿನಲ್ಲಿ. ಒಂದು ತಾಯಿ, ಒಬ್ಬ ಆಕೆ ಚಿಕ್ಕ ಒಂದು ವ್ಯಾಪಾರವನ್ನು ಮಾಡ್ತಾ ಇದ್ದ. ಒಂದು ಚಿಕ್ಕ ಒಂದು ಹಣ್ಣುಗಳನ್ನ ಇಟ್ಕೊಂಡು ಏನು ನನಗೆ ಅನಿಸುತ್ತದೆ ಹಾಕಿರುವಂಥ ಬಂಡವಾಳ ಒಂದು 500 ರೂಪಾಯಿ ಒಳಗೆ ಇರಬಹುದು. 500 ರೂಪಾಯಿ ಸಹ ಇಲ್ಲ ಅಂತ ಕಾಣುತ್ತೆ. ಆ ಬಂಡವಾಳನ ಹಾಕಿ ಆಕೆ ಪ್ರಾರ್ಥಿಸ್ತಾ ಇದ್ದಾಳೆ. ಒಂದು ಕಡಲೆ ಬೀಜನ ಹಾಕಿ ಪ್ರಾರ್ಥಿಸ್ತಾ ಇದ್ದಾಳೆ. ಅಲ್ಲಿ ಹಾಕಿ ಮಾರ್ತಾ ಇದ್ದಾಳೆ. ಆಗ ಅವಳು ಕುರಾನ್ನ ಓದ್ತಾ ಇದ್ದಾಳೆ. ಕುತ್ಕೊಂಡು ಕುರಾನ್ನ ಓದ್ತಾ ಇದ್ದಾಳೆ. ಒಂದು ಕೈಯಲ್ಲಿ ಮಣಿನ ಹಿಡ್ಕೊಂಡು ಅವಳು ಸ್ತುತಿ ಮಾಡ್ತಾ ಇದ್ದಾಳೆ. ನೋಡಿ, ವಿಶ್ವಾಸ. ಹಾಗೆ ನಾವು ಹಿಂದೂ ಸಹೋದರನ ನೋಡಬೇಕು. ಎಷ್ಟೋ ಜನ ಸನ್ಯಾಸಿಗಳನ್ನ ನಾವು ನೋಡ್ತೇವೆ. ವಿಶ್ವಾಸದಲ್ಲಿ ಪ್ರಾರ್ಥಿಸ್ತಾರೆ, ದೈವ ಭಯದಲ್ಲಿ ಪ್ರಾರ್ಥಿಸ್ತಾರೆ. ಇವೆಲ್ಲ ಒಳ್ಳೆಯದು. ಇದು ಲೋಕದಲ್ಲಿ ತುಂಬಿರುವಂತಹ ವಿಶ್ವಾಸ ಪ್ರಿಯರೇ. ಆದರೆ ನಾವು ಧ್ಯಾನಿಸುವಾಗ ಇಷ್ಟು ವಿಶ್ವಾಸ ದೇವರನ್ನು ನಾವು ನೋಡ್ತೇವೆ. ಯಾಕೋಬನಿಗೆ ಬರೆದ ಪತ್ರವನ್ನು ನೋಡುವಾಗ ನಾವು ನೋಡ್ತೇವೆ, ವಿಶ್ವಾಸಭರಿತ ಪ್ರಾರ್ಥನೆಯು ರೋಗಿಯನ್ನು ಸೌಖ್ಯಪಡಿಸುತ್ತದೆ, ಗುಣಪಡಿಸುತ್ತದೆ ಎಂಬುದಾಗಿ ನಾವು ನೋಡುತ್ತೇವೆ. ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಹಾಗೆ ವಿಶ್ವಾಸದಿಂದ ಯೇಸುವನ್ನು ಮುಟ್ಟಿದವರೆಲ್ಲರೂ ಸೌಖ್ಯವಾದದನ್ನು ಸಹ ನಾವು ನೋಡುತ್ತೇವೆ. ಇದೆಲ್ಲ ನಾವು ನೋಡುತ್ತೇವೆ. ನಮಗೆ ಕಲಾಚಾರವಿದೆ, ಪವಿತ್ರ ಬಲಿಪೂಜೆ ಇದೆ. ಪವಿತ್ರ ಬಲಿಪೂಜೆಯಲ್ಲಿ ವಿಶ್ವಾಸದಲ್ಲಿ ಭಾಗವಹಿಸ್ತೇವೆ, ಧ್ಯಾನಗಳಲ್ಲಿ ವಿಶ್ವಾಸದಲ್ಲಿ ಭಾಗವಹಿಸ್ತೇವೆ. ಹೌದಲ್ಲ? ನೀವೆಲ್ಲ ಭಾಗವಹಿಸ್ತಾ ಇದ್ದೀರಿ. ಖಂಡಿತವಾಗೂ ಮೆಚ್ಚುಗೆ ಪಡೆಯುವ ಒಂದು ಮೆಚ್ಚುಗೆ ಆದಂತಹ ವಿಷಯ. ದೇವರು ಎಂದು ಹೇಳುವಾಗ ಎಲ್ಲ ಜಾತಿ ಜನಾಂಗದವರು ದೇವರೇ ಎಂದು ಅಪ್ಪ ದೇವರೇ ಭಗವಂತ ಎಂದು ಹೇಳುತ್ತಾರೆ. ಒಬ್ಬನೇ ಸೃಷ್ಟಿಕರ್ತ. ಯಾವ ಜಾತಿ ಜನಾಂಗದವರಾದರೂ ಸಹ ಸೃಷ್ಟಿಕರ್ತನೊಬ್ಬನೇ ದೇವರು. ಅವನಿಗೆ ಹೆಸರು ದೇವರು. ಸರ್ವೇಶ್ವರ ಸ್ವಾಮಿ. ಹೌದು ಪ್ರಿಯರೇ, ಹೀಗೆ ನಾವು ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಇಲ್ಲಿ ನಾವು ಅರಿತುಕೊಳ್ಳಬೇಕಾಗಿರುವಂತಹ ಒಂದು ಸಂಗತಿ, ಅನುಸರಿಸಬೇಕಾಗಿರುವಂತಹ ಸಂಗತಿ, ಅತಿ ಮುಖ್ಯವಾದಂತಹ ಸಂಗತಿ. ನಾನು ವಿಶ್ವಾಸಿ ಎಂದಾಗ ನನಗೆ ವಿಶ್ವಾಸದ ಪಾತ್ರವಿರಬೇಕು. ವಿಶ್ವಾಸಿಯಿಂದ ಮಾತ್ರಕ್ಕೆ ಪ್ರಾರ್ಥನೆ ಮಾಡಿದ ತಕ್ಷಣ ವಿಶ್ವಾಸಿ ಆಗಲಿಕ್ಕೆ ಸಾಧ್ಯವಿಲ್ಲ. ಅದು ನಿನಗೂ ನಿನ್ನ ದೇವರಿಗೂ ಸಂಬಂಧಪಟ್ಟು, ನಿನಗೂ ನಾನು ತೃಪ್ತಿಯಿಂದ ನಾನು ಪ್ರಾರ್ಥಿಸಿದೆ, ನಾನು ದೇವರಲ್ಲಿ ಕುಳಿತುಕೊಂಡೆ, ನಾನು ಬಲಿಪೂಜೆ ಮಾಡಿದೆ, ನಾನು ಅರ್ಚನೆ ಮಾಡಿದೆ, ನನ್ನ ದೇವಾಲಯಕ್ಕೆ ಹೋದೆ, ಒಂದು ತೃಪ್ತಿಯನ್ನು ತರುವಂಥದ್ದು ಸಂತೋಷ. ಆದರೆ ವಿಶ್ವಾಸಿ ಎಂದರೆ ವಿಶ್ವಾಸಿಗೆ ತನ್ನದೇ ಆದ ಒಂದು ಪಾತ್ರವಿರುತ್ತದೆ. ಕೇವಲ ಪ್ರಾರ್ಥನೆ ಮಾತ್ರವಲ್ಲ, ವಿಶ್ವಾಸಿಗೆ ಒಂದು ಪಾತ್ರ. ವಿಶ್ವಾಸಿ ಅಂದರೆ ಅವನಿಗೆ ಒಂದು ಪಾತ್ರವಿರುತ್ತದೆ. ವಿಶ್ವಾಸಿ ಹಾಗೆಯೇ ಜೀವಿಸಬೇಕು. ಹೌದು ಪ್ರಿಯ ನನ್ನ ಸಹೋದರನೇ, ಸಹೋದರಿಯೇ, ನಾವು ಧ್ಯಾನಿಸುವಾಗ ಈ ಒಂದು ಚಿಂತನೆಯನ್ನು ನಮ್ಮ ಮನಸ್ಸಿಗೆ ತಂದುಕೊಳ್ಳುವಾಗ ನೋಡಿ, ನಾವು ಎಷ್ಟರ ಮಟ್ಟಿಗೆ ದೇವರಲ್ಲಿ ವಿಶ್ವಾಸವುಳ್ಳವರಾಗಿದ್ದೇವೆ. ನೋಡಿ, ಅಬ್ರಹಾಮನನ್ನು ನೋಡುತ್ತೆ. ವಿಶ್ವಾಸವೇ ಇಲ್ಲದಂತಹ ಅಬ್ರಹಾಮ, ವಿಗ್ರಹಗಳನ್ನು ಮಾರುತ್ತಿದ್ದಂತಹ ಅಬ್ರಹಾಮ, ದೇವರು ಆತನನ್ನು ಕರೆಯುವಾಗ ನಿಜ ದೇವರನ್ನು ಅವನು ಕಂಡುಕೊಂಡಾಗ, ಸರ್ವೇಶ್ವರ ಸ್ವಾಮಿಯನ್ನು ಕಂಡುಕೊಂಡಾಗ ಅವನು ಸಂಪೂರ್ಣವಾಗಿ ಎಲ್ಲವನ್ನು ತೊರೆದು ನಿಜವಾದ ಸರ್ವೇಶ್ವರ ಸ್ವಾಮಿಯಲ್ಲಿ ವಿಶ್ವಾಸವಿಟ್ಟನು. ಸಾಯುವವರೆಗೂ ವಿಶ್ವಾಸದಿಂದಲೇ ದೇವರೊಂದಿಗೆ ಜೀವಿಸಿದನು. ಅನ್ಯ ವಿಗ್ರಹಗಳಿಗೆ ಮತ್ತೆ ಹೋಗಲಿಲ್ಲ. ದೇವರಿಗಾಗಿ ತನ್ನನ್ನೇ ಅರ್ಪಿಸಿದನು. ತನ್ನ ಮಗನನ್ನು ಸಹ ಅರ್ಪಿಸಲು ಸಿದ್ಧನಾದನು. ದೇವರಿಗೆ ಮೆಚ್ಚುಗೆಯಾಗಿ ಬದುಕಿದನು. ವಿಶ್ವಾಸದ ತಂದೆ ಎಂಬ ಬಿರುದನ್ನು ಪಡೆದುಕೊಂಡರು ಅಬ್ರಹಾಮ. ಪ್ರಿಯರೇ, ಅದರಿಂದ ನಾವು ವಿಶ್ವಾಸಿಗಳಾಗಿ ಜೀವಿಸಬೇಕು. ದೇವರ ಮುಂದೆ ವಿಶ್ವಾಸವಾಗಿ ಮೊದಲು ದೇವರ ಮುಂದೆ ವಿಶ್ವಾಸವಾಗಿ ಪ್ರಾರ್ಥಿಸುವುದಲ್ಲ. ಪ್ರಾರ್ಥನೆಗೂ ವಿಶ್ವಾಸಕ್ಕೂ ಸಂಬಂಧವಿಲ್ಲ. ಯಾಕೆಂದರೆ ನಾನು ಪ್ರಾರ್ಥಿಸುತ್ತೇನೆ ಎಂಬುದಾದರೆ ವಿಶ್ವಾಸ ಎಂದರೆ ನಾನು ದೇವರೊಂದಿಗೆ ಒಡಂಬಡಿಕೆ ಮಾಡಿಕೊಳ್ಳುವಂಥದ್ದು. ವಿಶ್ವಾಸ. ಹಾಗೆ ದೇವರೊಂದಿಗೆ ನಾನು ನಿಜವಾಗಿ ಒಡಂಬಡಿಕೆಯನ್ನು ಮಾಡಿಕೊಂಡದ್ದೇ ಆದರೆ ನನ್ನ ಜೀವನದ ವಿಶ್ವಾಸ ಬೆಳಕಾಗುತ್ತದೆ.
ಯಾಕೆಂದರೆ ನನ್ನ ಜೀವಿತದಲ್ಲಿ ನಾನು ಯಾವಾಗ ದೇವರ ಪ್ರೀತಿಯಲ್ಲಿ ನಾನು ಒಂದಾಗಲಿಕ್ಕೆ ಶುರು ಮಾಡ್ತೇನೋ, ದೇವರ ಪ್ರೀತಿಯನ್ನು ನಾನು ಅನುಭವಿಸಲಿಕ್ಕೆ ಶುರು ಮಾಡ್ತೇನೋ, ಆಗ ನನ್ನಲ್ಲಿ ಬದಲಾವಣೆಗಳು ಬರುತ್ತದೆ. ನಾನು ನಿಜವಾದ ವಿಶ್ವಾಸಿ, ಆದರೆ ನನ್ನಲ್ಲಿ ಬದಲಾವಣೆ ಆಗುತ್ತದೆ. ನನ್ನಲ್ಲಿ ಯಾವುದೇ ವಿಧವಾದಂತಹ ಜಗಳಗಳು ಉಂಟಾಗುವುದಿಲ್ಲ. ಯಾರಲ್ಲಿ ಜಗಳ ಮಾಡಲು ಹೋಗುವುದಿಲ್ಲ, ಯಾರಲ್ಲಿಯೂ ಹೊಟ್ಟೆ ಕಿಚ್ಚು ಪಡಲು ಹೋಗುವುದಿಲ್ಲ, ಯಾರಲ್ಲಿಯೂ ವೈರಾಗ್ಯ ಸಾಧಿಸಲು ಹೋಗುವುದಿಲ್ಲ, ಯಾರಲ್ಲಿಯೂ ಕ್ರೋಧವನ್ನು ಇಟ್ಟುಕೊಳ್ಳುವುದಿಲ್ಲ, ಯಾರಲ್ಲಿ ಸ್ವಾರ್ಥ ಭೇದ ಮಾಡುವುದಿಲ್ಲ, ಯಾರಲ್ಲಿ ಪಕ್ಷಪಾತ ಮಾಡುವುದಿಲ್ಲ, ಯಾರಲ್ಲಿಯೂ ಮತ್ಸರ ಮಾಡಲು ಹೋಗುವುದಿಲ್ಲ, ಹಾಗೂ ಕುಡಿಯಲು ಹೋಗುವುದಿಲ್ಲ, ದುಂದೌತಣ ಮಾಡಲು ಹೋಗುವುದಿಲ್ಲ. ಹೌದು ಪ್ರಿಯರೇ, ಯಾಕೆಂದರೆ ನಾವು ಗಲಾತ್ಯದವರಿಗೆ ಬರೆದ ಪತ್ರವನ್ನು ತೆಗೆದುಕೊಳ್ಳುವಾಗ 5ನೇ ಅಧ್ಯಾಯದಲ್ಲಿ ನಾವು ಧ್ಯಾನಿಸಿ ಬರುತ್ತೇವೆ ಎಂಬುದಾದರೆ 5ನೇ ಅಧ್ಯಾಯದ 20ನೇ ವಚನವು ಹೀಗೆ ಹೇಳುತ್ತದೆ, ನಾನು ಇದನ್ನೆಲ್ಲ ಬಿಟ್ಟು ಬಿಡಬೇಕು. ಇದೆಲ್ಲ ಇದ್ದರೆ ನಾನು ವಿಶ್ವಾಸಿ ಅಲ್ಲ. ನಾನು ಮನಸ್ತಾಪ ಇಟ್ಟು, ವೈರಾಗ್ಯ ಇಟ್ಟು, ಸೇಡಿಟ್ಟು, ನಾನು ಯಾವುದೇ ಕರುಣೆ ತೋರಿಸದೆ, ಪ್ರೀತಿ ತೋರಿಸದೆ, ದಯೆ ತೋರಿಸದೆ, ಕೇವಲ ನಾನು ಜಪಸನ್ನು ಹಿಡಿದು, ಕೆಲವು ನಾನು ಪ್ರಾರ್ಥಿಸುತ್ತಾ, ಕೇವಲ ನಾನು ಬೈಬಲ್ ಗ್ರಂಥವನ್ನು ಓದುತ್ತಾ, ಆರಾಧಿಸುತ್ತಾ, ಕೇವಲ ನನ್ನ ತೃಪ್ತಿಗಾಗಿ ನಾನು ನಡೆದು ನಾನು ವಿಶ್ವಾಸಿ ಅಂದರೆ ನಾನು ವಿಶ್ವಾಸಿ ಅಲ್ಲ. ನಿಮ್ಮ ಮುಂದೆ ಪ್ರಬೋಧನೆ ಮಾಡಿ ನನ್ನ ಜೀವಿತದಲ್ಲಿ ನಾನು ಬದಲಾವಣೆ ಇಲ್ಲದೆ ಹೋದರೆ, ನನ್ನ ಮಾತಿನಲ್ಲಿ ಬದಲಾವಣೆ ಇಲ್ಲದಿದ್ದರೆ, ನನ್ನ ನಡೆಯಲ್ಲಿ ಬದಲಾವಣೆ ಇಲ್ಲದಿದ್ದರೆ, ಹಾಗೂ ನಾನು ಮಾಡುವ ಕ್ರಿಯೆಗಳಲ್ಲಿ ಬದಲಾವಣೆ ಇಲ್ಲದಿದ್ದರೆ, ಪಶ್ಚಾತ್ತಾಪವಿಲ್ಲದಿದ್ದರೆ, ಕ್ಷಮೆ ಇಲ್ಲದಿದ್ದರೆ ನಾನು ವಿಶ್ವಾಸಿ ಅಲ್ಲ. ಕೇವಲ ದೇವರ ಮುಂದೆ ಕುಳಿತುಕೊಳ್ಳುವ ವಿಶ್ವಾಸಿ ಅಷ್ಟೇ. ಆದರೆ ದೇವರು ನಿನ್ನನ್ನು ವಿಶ್ವಾಸಿ ಎಂದು ಪರಿಗಣಿಸುವುದಿಲ್ಲ, ನನ್ನನ್ನು ವಿಶ್ವಾಸಿ ಎಂದು ಪರಿಗಣಿಸುವುದಿಲ್ಲ. ಹೌದು ನನ್ನ ಸಹೋದರನೇ, ಸಹೋದರಿ, ನಾನು ವಿಶ್ವಾಸಿ. ನನಗೆ ಒಂದು ಪಾತ್ರವಿರುತ್ತದೆ. ಕುಟುಂಬ ಜೀವಿತದಲ್ಲಿ ಪಾತ್ರವಿರುತ್ತದೆ, ಸಹೋದರತ್ವದಲ್ಲಿ ಪಾತ್ರವಿರುತ್ತದೆ. ನಾನು ಇರುವಂತಹ ಜಾಗದಲ್ಲಿ, ನನ್ನ ಕುಟುಂಬದಲ್ಲಿ, ಜೀವನದಲ್ಲಿ, ಸಹೋದರ ಸಹೋದರಿಯರಲ್ಲಿ, ನಿನ್ನ ಅತ್ತೆ ಮಾವಂದಿರಲ್ಲಿ, ಅಥವಾ ನೀನು ಇರುವಂತಹ ನೆಲೆಯಲ್ಲಿ, ನಿನ್ನ ನೆರೆಹೊರೆಯವರಲ್ಲಿ, ನಿನ್ನ ವಿಚಾರಣೆಯಲ್ಲಿ ವಿಶ್ವಾಸಿ ಎಂದ ಮೇಲೆ ನಿನಗೊಂದು ಪಾತ್ರವಿರುತ್ತದೆ. ವಿಧೇಯತೆ ಇರುತ್ತದೆ. ಈ ವಿಧೇಯತೆ ಇಲ್ಲದೆ ನೀನು ಎಷ್ಟು ಪ್ರಾರ್ಥಿಸಿದರೂ ಏನು ಪ್ರಯೋಜನ ಇಲ್ಲ. ವಿಧೇಯತೆ ಇಲ್ಲದೆ ನಾನು ಎಷ್ಟು ಸಾರಿದರೂ ಪ್ರಯೋಜನವಿಲ್ಲ. ವಿಧೇಯತೆ, ಸಮಾನತೆ, ನನಗೂ ಅವರಿಗೂ ಯಾವ ವಿಧವಾದ ವ್ಯತ್ಯಾಸವಿಲ್ಲ, ಸಮಾನತೆ. ಹೌದು ನನ್ನ ಸಹೋದರನೇ, ಸಹೋದರಿ, ವಿಶ್ವಾಸಿ ಎಂದರೆ ನೀನು ನಿನ್ನ ಕುಟುಂಬವನ್ನು ನಡೆಸುವ ರೀತಿಗಳು ದೇವರಿಗೆ ಮಾತ್ರ ಮೆಚ್ಚುಗೆ ಆಗಿರುವುದಿಲ್ಲ, ಪ್ರತಿಯೊಬ್ಬರಿಗೆ ಮೆಚ್ಚುಗೆ ಆಗಿರಬೇಕು. ನಿನಗೆ ಜನ್ಮ ಕೊಟ್ಟ ತಂದೆ ತಾಯಿಯನ್ನು ಪೋಷಿಸುವುದರಲ್ಲಿ ನೀನು ನಿರತನಾಗುವಾಗ ನೀನು ವಿಶ್ವಾಸಿ. ಅವರ ಕೊರತೆಗಳನ್ನು ನೀಗಿಸಿ, ಅವರನ್ನು ಸಹಿಸಿ, ಸಾಯುವವರೆಗೆ ಒತ್ತುಕೊಂಡು ಹೋಗಿ ಅವರ ಯೋಗಕ್ಷೇಮದೊಂದಿಗೆ ಅವರ ಸಂಸ್ಕಾರಗಳನ್ನು ನೀನು ಮಾಡುವಾಗ ನೀನು ನಿಜವಾಗಿ ಪೂರ್ತೀಕರಿಸುವಾಗ ನಿಜವಾದ ವಿಶ್ವಾಸಿ. ನಿನ್ನ ಪತ್ನಿಯಾದವಳಿಗೆ ನೀನು ಬೇಕಾದ ಸಂಪೂರ್ಣವನ್ನ ಅನ್ನಪಾನಗಳನ್ನು ಕೊಟ್ಟು ಅವಳನ್ನು ಪೋಷಿಸಿ, ಅವಳು ಏನು ಮಾಡಿದರೆ ಅವಳನ್ನು ಸಹಿಸಿಕೊಂಡು, ದೇವರ ಮುಂದೆ ವಾಗ್ದಾನ ಮಾಡಿದಂತಹ ಮಾತುಗಳನ್ನು ಸ್ಮರಿಸಿ, ಆಕೆಯೊಡನೆ ಸಂಧಾನ ಮಾಡಿ ಕ್ಷಮಿಸುತ್ತಾ ಅವಳು ವಾಚಾಳಿ ಹೆಂಡತಿಯಾಗಿದ್ದರೂ ಸರಿಯೇ, ಅವಳು ಕ್ರೂರಿ ಹೆಂಡತಿಯಾಗಿದ್ದರೂ ಸರಿಯೇ, ನಿನ್ನನ್ನು ಅವಮಾನ ಪಡಿಸಿದರೂ ಸರಿಯೇ, ತಿರಸ್ಕರಿಸಿದರೂ ಸರಿಯೇ, ಅವಳನ್ನ ನೀನು ಪ್ರೀತಿಸಬೇಕು. ಅವಳನ್ನ ನೀನು ಪ್ರೀತಿಸಿ ದೇವರಿಗೆ ಸಮರ್ಪಿಸಿ ಸಹಿಸಿಕೊಳ್ಳಬೇಕು. ಆಗಲೇ ನೀನು ವಿಶ್ವಾಸಿ. ಅವಳನ್ನು ವಿಚ್ಛೇದನ ಪಡಿಸುತ್ತೀಯ ಎಂಬುದಾದರೆ ನೀನು ವಿಶ್ವಾಸಿ ಅಲ್ಲ. ಅಥವಾ ಅವಳನ್ನು 4 ಜನರ ಮಧ್ಯೆ ನಿಂತು ಅವಳನ್ನು ಅಗೌರವಕ್ಕೆ ಹೊರಪಡಿಸುತ್ತೀಯ ಎಂಬುದಾದರೆ ನೀನು ವಿಶ್ವಾಸಿ ಅಲ್ಲ. ಅವಳ ಬಗ್ಗೆ ಇಲ್ಲ ಸಲ್ಲದನ್ನ ನೀನು ಹೇಳುತ್ತೀಯ ಎಂಬುದಾದರೆ ನೀನು ವಿಶ್ವಾಸಿ ಅಲ್ಲ. ಅವಳಿಗೆ ಮೇಲೆ ಸೇಡು ತೀರಿಸಿ ಅವಳಿಗೆ ಕೊಡಬೇಕಾದದ್ದು ನೀನು ಕೊಡಲು ಹಿಂಜರಿದರೆ ನೀನು ವಿಶ್ವಾಸಿ ಅಲ್ಲ. ಅಂತಹ ಸಂದರ್ಭದಲ್ಲಿ ನೀನು ಅವಳಿಗಾಗಿ ಪ್ರಾರ್ಥಿಸಬೇಕು. ನಾನು ಅವಳಿಗಾಗಿ ನನ್ನ ಪತ್ನಿಗಾಗಿ ಪ್ರಾರ್ಥಿಸಬೇಕು. ನನ್ನ ಪತ್ನಿ ಎಂಥ ಕಠಿಣವಾದಂತಹ ಹೆಂಡತಿಯಾಗಿದ್ದರೂ ಸಹ, ಅವಳು ನನ್ನನ್ನು ಎಷ್ಟೇ ಮಾನನಷ್ಟ ಮಾಡಿದ್ದರೂ ಸಹ ಅದಕ್ಕೆ ಸೇಡನ್ನು ಕೊಡದೆ ಆಕೆಗಾಗಿ ಪ್ರಾರ್ಥಿಸಿ ಅವಳನ್ನು ಸಹಿಸಿ, ನಿನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಾ ಎಂದು ಹೇಳಿದಂತೆ ನೀನು ಹೊತ್ತುಕೊಂಡು ಹೋದರೆ ಮಾತ್ರವೇ ನೀನು ವಿಶ್ವಾಸಿ. ಪ್ರೀಸಲು. ಹಾಗೆಯೇ ಪತಿಯಾದವನು ದೇವರಿಂದ ನಿನಗೆ ಕೊಟ್ಟಂತ ಶಿರಸ್ಸು. ಒಂದು ಕಡೆ ಎಫೆಸಿಯದವರಿಗೆ ಬರೆದ ಪತ್ರದಲ್ಲಿ 3ನೇ ಅಧ್ಯಾಯದಲ್ಲಿ ನೋಡುವಾಗ ಹೆಂಡತಿಯನ್ನು ನೋಡಿ ದೇವರು ಹೇಳುತ್ತಾರೆ,
ನೀನು ದೇವರನ್ನ ಹೇಗೆ, ಯೇಸುವನ್ನು ಹೇಗೆ ಪ್ರೀತಿಸುತ್ತೀಯ ಹಾಗೆ ನಿನ್ನ ಪತಿಯನ್ನು ಪ್ರೀತಿಸಬೇಕೆಂಬುದಾಗಿ. ಪತಿಯನ್ನು ನೋಡಿ ಹೇಳುತ್ತಾರೆ, ನೀನು ಹೇಗೆ ಧರ್ಮಸಭೆಯನ್ನು ಪ್ರೀತಿಸ್ತೀಯ ಹಾಗೆ ನಿನ್ನ ಪತ್ನಿಯನ್ನು ಪ್ರೀತಿಸಬೇಕೆಂಬುದಾಗಿ. ಹೀಗೆ ಪತ್ನಿಯಾದವಳು ತನ್ನ ಪತಿಯನ್ನು ಪ್ರೀತಿಸಬೇಕು, ತನ್ನ ಪತಿಯನ್ನು ಗೌರವಿಸಬೇಕು, ತನ್ನ ಪತಿಗೆ ವಿಧಿಯಳಾಗಬೇಕು, ತನ್ನ ಪತಿಯನ್ನು ಸಹಿಸಬೇಕು. ಅವನು ಕುಡುಕರಾಗಿರ್ಬೋದು, ಹೌದು, ಅಥವಾ ಅವನು ವ್ಯಭಿಚಾರಿಯಾಗಿದ್ದಿರ್ಬೋದು, ಹೌದು, ಅವನಲ್ಲಿ ಕೊರತೆಗಳಿರ್ಬೋದು, ಹೌದು. ಆದರೂ ಅವನು ನಿನಗಾಗಿ, ನಿನ್ನ ಜೀವಿತದಲ್ಲಿ ನಿನ್ನನ್ನು, ನಿನಗೆ ಕೊಟ್ಟಂತಹ ಮಕ್ಕಳನ್ನು ಸಾಕಿ ಸಲಹಲು ಹಗಲು ರಾತ್ರಿ ದುಡಿದು ತನ್ನ ಜೀವನವನ್ನು ತೇದು ಹೋಗುವಂತಹ ಅವನಾಗಿದ್ದಾನೆ. ಹೀಗೆ ನಿನ್ನ ಪತಿಯನ್ನು ನೀನು ಗೌರವಿಸಬೇಕು, ಆಗ ಮಾತ್ರ ನೀನು ವಿಶ್ವಾಸಿ. ನಿನ್ನ ಪತಿಯನ್ನ ನೀನು ಸನ್ಮಾನಿಸಬೇಕು, ಆಗ ಮಾತ್ರ ವಿಶ್ವಾಸಿ. ನಿನ್ನ ಪತಿಯ ಸೇವೆಯನ್ನು ಮಾಡಬೇಕು, ಆಗ ಮಾತ್ರ ವಿಶ್ವಾಸಿ. ನಿನ್ನ ಪತಿಯನ್ನು ನಾಚಿಕೆಗೀಡು ಮಾಡುತ್ತಾ, ನಿನ್ನ ಪತಿಯನ್ನು ತಿರಸ್ಕರಿಸುತ್ತಾ, ನಿನ್ನ ಪತಿಯನ್ನ ನೀನು ಅವಮಾನಪಡಿಸುತ್ತಾ ನೀನು ಜೀವಿಸುವುದಾದರೆ ನೀನು ವಿಶ್ವಾಸಿ ಅಲ್ಲ. ದೇವರ ವಾಕ್ಯ ಸಿರಾಕನ ಗ್ರಂಥದಲ್ಲಿ ವಾಚಾಳಿ ಹೆಂಡತಿಯೊಂದಿಗೆ ಬಾಳುವುದಕ್ಕಿಂತ ಅವಳನ್ನು ಬಿಟ್ಟು ಬಿಡುವುದಲ್ಲೇ ಎಂಬುದಾಗಿ ಹೇಳುತ್ತದೆ. ಆದರೂ ಸಹ ನಿನ್ನ ಗಂಡ ನಿನ್ನನ್ನು ಪ್ರೀತಿಸಿ ನಿನ್ನನ್ನು ಸನ್ಮಾನಿಸುತ್ತಾನೆ, ಅರ್ಥೈಸಿಕೊಳ್ಳಬೇಕು. ನಿನ್ನ ಗಂಡನನ್ನ ನೀ ಪ್ರೀತಿಸಬೇಕು. ಅವನು ಕುಡುಕನಾಗಲು ಯಾರು ಕಾರಣ? ಅವನು ನೀ ಮೂರು ಬಿಟ್ಟು ಹೋಗಲು ಯಾರು ಕಾರಣ? ಅವನು ಹುಚ್ಚನಾಗಲು ಯಾರು ಕಾರಣ? ಅವನ ಪ್ರೀತಿಯಿಂದ ತಡವರಿಸಿ ಪ್ರೀತಿಯಿಲ್ಲದೆ ಪರರೊಂದಿಗೆ ಹೋಗಲು ಯಾರು ಕಾರಣ? ಚಿಂತಿಸಬೇಕು. ಒಂದು ಪತ್ನಿಯಾದವಳು ತನ್ನ ಪತಿಯನ್ನು ಪ್ರೀತಿಸಬೇಕು, ಅವನ ಸಂಪೂರ್ಣ ಆಸೆಗಳನ್ನು ಪೂರೈಸಬೇಕು. ಅವನನ್ನು ಅವಮಾನಪಡಿಸುತ್ತಾ, ತಿರಸ್ಕರಿಸುತ್ತಾ, ಅವನನ್ನು ಹೀನೈಸುತ್ತಾ ಜೀವಿಸುವವಳು ವಿಶ್ವಾಸಿ ಅಲ್ಲ. ದೇವರ ವಾಕ್ಯ ಹೇಳುತ್ತದೆ, ತನ್ನ ಪತಿಯನ್ನು ಅಲ್ಲೆಗೆಳೆದು ತನ್ನ ಪತಿಯ ಗೌರವವನ್ನು ತೆಗೆಯುವವಳು ಶಾಪಗ್ರಸ್ತಳು ಎಂಬುದಾಗಿ. ಅದರಿಂದ ಒಂದು ಪತ್ನಿ ಎಂಬುದಾದರೆ ಅವಳು ದೇವರ ತಾಯಿಯ ಒಂದು ಸ್ವರೂಪ. ತನ್ನ ಪತಿ ಒಬ್ಬಂಟಿಗನಾಗಿರಬಾರದು ಎಂಬುದಾಗಿ ದೇವರ ಆತನ ಪಕ್ಕಿಯ ಎಲುಬಿನಿಂದ ಉಂಟು ಮಾಡಿದಂತಹ ಸ್ತ್ರೀ ನೀನು ದೇವರ ಮಗಳು. ಆತನಿಗಾಗಿಯೇ ಉಂಟು ಮಾಡಲ್ಪಟ್ಟವಳು, ನಿನ್ನ ಪತಿಗಾಗಿಯೇ ಉಂಟು ಮಾಡಲ್ಪಟ್ಟವಳು. ಆಗಿರುವಾಗ ನಿನ್ನ ಪತಿಯನ್ನು ಸನ್ಮಾನಿಸಬೇಕು, ಅವನನ್ನು ಮಗುವಂತೆ ಪೋಷಿಸಬೇಕು, ಅವನನ್ನು ಸಹಿಸಿಕೊಳ್ಳಬೇಕು. ಅವನನ್ನು ಸಹಿಸಿ, ಒಂದು ಪಕ್ಷ ನಿನ್ನ ಗಂಡ ಕ್ರೂರನಾಗಿದ್ದರೂ ಸಹ ನೀನು ನಿನ್ನ ಪ್ರೀತಿಯಿಂದ ಅವನನ್ನು ಗೆಲ್ಲಬೇಕು, ಆಗಲೇ ವಿಶ್ವಾಸಿ. ನಾನು ನೋಡಿದ ಎಷ್ಟೋ ಜನ ವಿಶ್ವಾಸಿಗಳು, ಹೆಣ್ಣು ಮಕ್ಕಳು ತನ್ನ ಗಂಡ ಕುಡುಕನಾಗಿ ವ್ಯಭಿಚಾರಿಯಾಗಿ ಮನೆಯಲ್ಲಿ ಅನ್ನಪಾನಗಳನ್ನು ಸಹ ಕೊಡದೆ, ತನ್ನ ಮಕ್ಕಳಿಗೆ ಪೋಷಣೆಯನ್ನು ಸಹ ಕೊಡದೆ ಇರುವಂತಹ ಗಂಡಂದಿರಿದ್ದರೂ ಸಹ ತನ್ನ ಪತಿಯನ್ನ ಬಿಟ್ಟುಕೊಡದೆ ತನ್ನ ಪತಿಗಾಗಿ ಹಗಲಿರುಳು ಪ್ರಾರ್ಥಿಸುತ್ತಾ, ಇಂದಲ್ಲ ನಾಳೆ, ನಾಳೆ ಅಲ್ಲ ನಾಡಿದ್ದು ಒಂದು ದಿನ ಪರಿವರ್ತನೆ ಹೊಂದುತ್ತಾನೆ ಎಂದಾಗಿ ಉಪವಾಸ ಮಾಡಿ ಹಗಲು ರಾತ್ರಿ ಪ್ರಾರ್ಥಿಸುತ್ತಾ, ನನ್ನ ಪತಿಗಾಗಿ ಪ್ರಾರ್ಥಿಸಿ, ನನ್ನ ಪತಿಗಾಗಿ ಪ್ರಾರ್ಥಿಸಿ ಎಂದು ಹೇಳುವ ನೂರಾರು ಸಾವಿರಾರು ಜನರನ್ನು ನಾನು ನೋಡಿದ್ದೇನೆ. ಹಾಗೆಯೇ ವಾಚಾಳಿಯಲ್ಲಿ ತನ್ನ ಪತಿಯನ್ನ ಮರಣದ ಶೈಗೆ ಕೊಂಡುಕೊಂಡು ಹೋಗಿ ತನ್ನ ಪತಿಯನ್ನು ಸಂಪೂರ್ಣವಾಗಿ ಈ ಸಮಾಜದಲ್ಲಿ ತಿರಸ್ಕರಿಸುವಂತೆ ಮಾಡುವಂತಹ ಪತ್ನಿಯನ್ನು ಸಹ ನಾನು ನೋಡಿದ್ದೇನೆ. ಆದರೆ ಅದೆಲ್ಲ ವಿಶ್ವಾಸಿ ಎಂದರೆ ನಾನು ನನ್ನಲ್ಲಿರುವಂಥ ವಿಶ್ವಾಸವನ್ನು ಪ್ರಕಟಿಸಬೇಕಾಗಿರೋದು ನನ್ನ ನಡೆಯಿಂದ, ನುಡಿಯಿಂದ. ದೇವರಿಗೆ ಕೊಟ್ಟಂತ ತಂದೆ ತಾಯಿಯ ಸ್ಥಾನದಲ್ಲಿರುವಂತಹ ಅತ್ತೆ ಮಾವನನ್ನು ಪ್ರೀತಿಸಬೇಕು, ಅವರನ್ನು ಗೌರವಿಸಬೇಕು, ಅವರಿಗೆ ಸೇವೆ ಮಾಡಬೇಕು, ಅವರ ಪಾದ ಸೇವೆ ಮಾಡಬೇಕು, ಅವರಿಗೆ ಅನ್ನಪಾನವನ್ನು ಕೊಡಬೇಕು, ಅವರನ್ನು ಮೂದಲಿಸಬಾರದು, ಅವರನ್ನು ಕೀಳಾಗಿ ಕಾಣಬಾರದು, ಅವರನ್ನು ನಿಂದಿಸಬಾರದು. ಹಾಗೆ ಒಂದು ಪಕ್ಷ ನಿಂದಿಸುವ ಪತ್ನಿ ನೀನಾಗಿದ್ದರೆ ನೀನು ಶಾಪಗ್ರಸ್ತಳು. ನಿನ್ನ ಜೀವಿತದ ಕೊನೆಯ ದಿನಗಳಲ್ಲಿ ನೀನು ಪಡುವಂತಹ ಯಾತನೆ ವೇದನೆಗಳು ಹೇಳ್ತೀರದಂಥದ್ದು. ಹೌದು ನನ್ನ ಸಹೋದರನೇ, ಸಹೋದರಿಯೇ, ನೋಡಿ, ಇಷ್ಟೋ ಜನ ಪತ್ನಿಯರಿದ್ದಾರೆ ತನ್ನ ಅತ್ತೆ ಮಾವಂದಿರನ್ನು ಗೌರವಿಸುವುದಿಲ್ಲ, ಕೆಲಸದವರಂತೆ ನೋಡುತ್ತಾರೆ. ಮನೆಯನ್ನ ಕಟ್ಟಿ ಅಥವಾ ಮನೆಯಲ್ಲಿ ಇದ್ದು ತನ್ನ ಮಗನಿಗೆ ಒಬ್ಬ ಜೊತೆಗಾತಿ ಬೇಕು ಎಂದೇಳಿ ಒಬ್ಬಳನ್ನು ಆರಿಸಿ ಮನೆಗೆ ತಂದು ಕೊಡುವಾಗ ಯಜಮಾನನಾಗಿ ಯಜಮಾನಿಯಾಗಿ ಆ ಮನೆಯನ್ನು ನಡೆಸುವುದು ಆ ತಂದೆ ತಾಯಿ, ಅತ್ತೆ ಮಾವ. ಆ ಅತ್ತೆ ಮಾವನಿಗೆ ವಿಧೇಯಳಾಗಿ ನಡೆಯಬೇಕಾಗಿರುವಳು ಸೊಸೆ. ಆದರೆ ಇವತ್ತು ಏನಾಗ್ತಾ ಇದೆ, ಅತ್ತೆ ಮಾವನಂದಿರನ್ನು ತುಳಿದು ಅತ್ತೆ ಮಾವಂದಿರು ಸೊಸೆಗೆ ವಿಧಿಯಳಾಗಿ ನಡೆಯಬೇಕು ಎಂಬುವಂತ ಕಾಲ ಬಂದು ಹೋಗಿದೆ. ಹೊಟ್ಟೆ ಹಸಿದರೂ ಕೇಳುವ ಹಾಗೆ ಇಲ್ಲ, ದಾಹವಾದರೂ ನನಗೆ ನೀರು ಕೊಡು ಎಂದು ಕೇಳುವ ಹಾಗೆ ಇಲ್ಲ. ತಾನೇ ತಿಂದು ತಾನೇ ಕುಡಿದು ಕೊಬ್ಬಿದ ಕುರಿಯಂತೆ ಜೀವಿಸುವಂತಹ ಕ್ರೂರ ಸೊಸೆಯಂದಿರನ್ನು ನಾವು ನೋಡುತ್ತೇವೆ. ಪ್ರಿಯ ಸಹೋದರನೇ, ಸಹೋದರಿ, ನಾವು ಚಿಂತಿಸಬೇಕು. ವಿಶ್ವಾಸಿ ಎಂದರೆ ಕೇವಲ ಪ್ರಾರ್ಥನೆಗಳ, ನೋಡಿ, ಎಷ್ಟೋ ಉದ್ದುದ್ದ ಪ್ರಾರ್ಥನೆಗಳನ್ನು ಮಾಡಿ ಮೊಬೈಲಲ್ಲಿ ಹಿಡ್ಕೊಂಡು ಯೂಟ್ಯೂಬಲ್ಲಿ ಹಿಡ್ಕೊಂಡು ಧ್ಯಾನಗಳನ್ನ ಕೇಳಿಕೊಂಡು ಧ್ಯಾನಗಳಿಗೆ ಹೋಗಿ ಬಲಿಪೂಜೆಗೆ ಹೋಗ್ತಾರೆ. ತನ್ನ ಅತ್ತೆ ಮಾವಂದಿರನ್ನ ಗೌರವಿಸುವುದಿಲ್ಲ, ತನ್ನ ಗಂಡನನ್ನು ಗೌರವಿಸುವುದಿಲ್ಲ, ತನ್ನ ಗಂಡನ ಕುಟುಂಬವನ್ನು ಗೌರವಿಸುವುದಿಲ್ಲ.
ಹೀನಾಮಾನವಾಗಿ ಮನೆಗೆ ಬರುವ ಪ್ರತಿಯೊಬ್ಬರನ್ನು ಅವಮಾನಪಡಿಸುತ್ತಾರೆ. ಪ್ರಾರ್ಥನೆಯಲ್ಲಿ ಕೊರತೆ ಇಲ್ಲ. ಅಂದರೆ ನೀನು ವಿಶ್ವಾಸಿ ಅಲ್ಲ, ನಾನು ವಿಶ್ವಾಸಿ ಅಲ್ಲ. ರೂತಳನ್ನು ನಾವು ನೋಡುತ್ತೇವೆ, ತನ್ನ ಅತ್ತೆಗಾಗಿ ತನ್ನ ಜೀವನವನ್ನೇ ಮುಡಿಪಿಗಿಡುತ್ತಾಳೆ, ತನ್ನ ಅತ್ತೆಯನ್ನು ಪೋಷಿಸುತ್ತಾಳೆ. ಹೌದು ಪ್ರಿಯ ಸಹೋದರನೇ ಸಹೋದರಿಯೇ, ನಾವು ಚಿಂತಿಸಬೇಕು. ನಾವು ವಿಶ್ವಾಸಿಗಳು ಎಂಬುದಾಗಿ ನಮ್ಮ ನಡೆನುಡಿಯಲ್ಲಿ ಪ್ರಕಟಿಸಿ ದೇವರಿಗೆ ಮೆಚ್ಚುಗೆ ಆದರೆ ಮಾತ್ರವೇ ಆಶೀರ್ವಾದ ಹೊರತು ಬರೀ ಪ್ರಾರ್ಥನೆಯಲ್ಲಿ ಇದ್ದುಕೊಂಡು ನಾನು ದೇವರನ್ನು ಮೆಚ್ಚಿಸುತ್ತಾ ನನ್ನ ಜೀವಿತದಲ್ಲಿ ನಾನು ವಿಧೇಯತೆ ಇಲ್ಲದೆ, ಪ್ರಾಮಾಣಿಕತೆ ಇಲ್ಲದೆ ನಾನು ಜೀವಿಸುವುದಾದರೆ ನಾನು ವಿಶ್ವಾಸಿ ಅಲ್ಲ. ಅಥವಾ ನನಗೆ ನಾದಿನಿ ಮೈದುನರು ಇರಬಹುದು, ಅವರನ್ನು ಪ್ರೀತಿಸಬೇಕು. ಯಾಕಂದ್ರೆ ಒಂದು ಕುಟುಂಬಕ್ಕೆ ಪತ್ನಿಯಾದವಳು ಶಿರಸ್ಸು. ಕುಟುಂಬಕ್ಕೆ ತನ್ನ ತಂದೆ, ತಾಯಿ, ತನ್ನ ನಾದಿನಿ, ಮೈದುನರು ಎಲ್ಲರೂ ಅವರೆಲ್ಲರನ್ನು ಪ್ರೀತಿಸುವ ಒಂದು ತಾಯಿ ಅವಳೊಂದು ತಾಯಿಯ ಸ್ಥಾನದಲ್ಲಿ ಇರುತ್ತಾಳೆ. ಆ ತಾಯಿಯ ಸ್ಥಾನವನ್ನು ಮರೆತು ಅಧಿಕಾರವನ್ನು ಮಾಡುವವಳು ವಿಶ್ವಾಸಿ ಅಲ್ಲ, ಗೃಹಿಣಿ ಅಲ್ಲ, ಆಕೆಯ ಶಾಪಗ್ರಸ್ತಳು. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಮ್ಮ ನೆರೆಹೊರೆಯವರನ್ನು ನಾವು ಪ್ರೀತಿಸಬೇಕು, ಆಗಲೇ ವಿಶ್ವಾಸಿ. ನಮ್ಮ ನೆರೆಹೊರೆಯವರಲ್ಲಿರುವ ಒಂದಾಗಿ ಸೇರಬೇಕು, ಆಗಲೇ ವಿಶ್ವಾಸಿ. ನಮ್ಮ ವಿಚಾರಣೆಯಲ್ಲಿರುವವರನ್ನು ನಾವು ಪ್ರೀತಿಸಬೇಕು, ಆಗಲೇ ವಿಶ್ವಾಸಿ. ತಾರತಮ್ಯ ಮಾಡುವವನು ವಿಶ್ವಾಸಿ ಅಲ್ಲ, ಅವಿಧೇಯತೆ ತೋರುವವನು ವಿಶ್ವಾಸಿ ಅಲ್ಲ. ಅದಕ್ಕೆ ಗಲಾತ್ಯದವರಿಗೆ ಬರೆದ ಪುಸ್ತಕವನ್ನು ತೆಗೆದುಕೊಳ್ಳುವಾಗ 5ನೇ ಅಧ್ಯಾಯದಲ್ಲಿ 22ನೇ ವಾಕ್ಯದಲ್ಲಿ ಹೇಳುತ್ತದೆ, ಪ್ರೀತಿ, ಆನಂದ, ಶಾಂತಿ, ಸಮಾಧಾನ, ಸಹನೆ, ದಯೆ, ಸದ್ಗುಣ, ಪ್ರಾಮಾಣಿಕತೆ, ಸೌಜನ್ಯ, ಸಂಯಮ, ಇವುಗಳು ಪವಿತ್ರಾತ್ಮದಿಂದ ಬರುವಂತಹ ಕೃಪಾವರ ಪ್ರಸಾದಗಳು. ಈ ಒಂದು ಕೃಪೆಯಲ್ಲಿ ತುಂಬಿ ಬಾಳುವವರೇ ನಿಜವಾದ ವಿಶ್ವಾಸಿ. ಪ್ರೀತಿಯಿಂದ ಬಾಳುವವರೇ ನಿಜವಾದ ವಿಶ್ವಾಸಿ. ಮತ್ತೊಬ್ಬರಿಗೆ ಆನಂದವನ್ನು ತರುವವರೇ ವಿಶ್ವಾಸಿ. ಅವರಲ್ಲಿ ನೋವಿರಬಹುದು, ವೇದನೆ ಇರಬಹುದು, ಅವಮಾನ ಇರಬಹುದು, ತಿರಸ್ಕಾರ ಇರಬಹುದು, ಆದರೂ ಸಹ ಅವೆಲ್ಲವನ್ನು ಮರೆತು ಮತ್ತೊಬ್ಬರಿಗೆ ಆನಂದ ಕೊಡುವುದೇ ನಿಜವಾದ ವಿಶ್ವಾಸಿ. ಮತ್ತೊಬ್ಬರಿಗಾಗಿ ಭಾರವಹಿಸುವುದು ನಿಜವಾದ ವಿಶ್ವಾಸಿ. ಮತ್ತೊಬ್ಬರಿಗಾಗಿ ಪ್ರಾರ್ಥಿಸುವುದು ನಿಜವಾದ ವಿಶ್ವಾಸಿ. ಸಮಾನತೆಯಲ್ಲಿರುವುದೇ ನಿಜವಾದ ವಿಶ್ವಾಸಿ. ಶಾಂತಿ ಸಮಾಧಾನವನ್ನು ಕೊಡಬೇಕು, ಸಹನೆಯುಳ್ಳವನಾಗಬೇಕು, ಮತ್ಸರವನ್ನು ತೊರೆಯಬೇಕು, ಕೋಪ ತಾಪವನ್ನು ತೊರೆಯಬೇಕು, ಪ್ರಾಮಾಣಿಕತೆಯನ್ನು ಪ್ರಕಟಿಸಬೇಕು. ಹೌದು, ಸಂಯಮದಲ್ಲಿ ಜೀವಿಸಬೇಕು. ಆಗ ಅದೇ ಒಂದು ವಿಶ್ವಾಸಿ, ಅವನೇ ವಿಶ್ವಾಸಿ. ಅದು ವಿಶ್ವಾಸಿಯ ಪಾತ್ರ. ನನ್ನ ಸಹೋದರನೇ ಸಹೋದರಿ, ನಾವು ನಮ್ಮ ಜೀವಿತದಲ್ಲಿ ಈ ಹೊಟ್ಟೆ ಕಿಚ್ಚನ್ನು ಇಟ್ಕೊಂಡು, ಸೇಡನ್ನು ಇಟ್ಕೊಂಡು, ಮತ್ಸರವನ್ನು ಇಟ್ಟುಕೊಂಡು, ಹಗೆತನವನ್ನು ಇಟ್ಕೊಂಡು, ನಾನಾಗಲೂ ರಾತ್ರಿ ಪ್ರಾರ್ಥಿಸಿ, ನನ್ನ ಗಂಡನಿಗಾಗಿ ಪ್ರಾರ್ಥಿಸಿ, ಹೆಂಡತಿಗಾಗಿ ಪ್ರಾರ್ಥಿಸಿ, ಅವಳು ಸರಿ ಇಲ್ಲ, ಅವನು ಸರಿ ಇಲ್ಲ, ನಾನು ಸರಿ ಇದ್ದೇನೆ ಅಂತೇಳಿ ಈ ಬೊಬ್ಬೆ ಹೊಡೆದುಕೊಂಡು ತಿರುಗುವವನು ವಿಶ್ವಾಸಿ ಅಲ್ಲವೇ ಅಲ್ಲ, ಕಪಟ ವಿಶ್ವಾಸಿ. ಆಕೆಯಾಗಬಹುದು, ಆತನಾಗಬಹುದು, ಕಪಟ ವಿಶ್ವಾಸಿ. ನೀನು ಭಾರವಹಿಸಿ ನಿನ್ನ ಮನೆಯಲ್ಲಿ ನಿನ್ನ ಗಂಡನನ್ನ, ನಿನ್ನ ಹೆಂಡತಿಯನ್ನು, ನಿನ್ನ ಕುಟುಂಬವನ್ನು ನೀನು ಪ್ರೀತಿಸಿ, ಅವರಿಗಾಗಿ ಭಾರವಹಿಸಿ ಪ್ರಾರ್ಥಿಸಿ, ಅವರನ್ನ ಹಸಿವಿಗೆ ಈಡು ಮಾಡದೆ, ಅವರಿಗೆ ಯಾವ ಕೊರತೆಯನ್ನು ನೋಡದೆ ಅವರನ್ನು ಸದಾ ನೀನು ಪೋಷಿಸುವಾಗ ವಿಶ್ವಾಸಿ. ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ಚಿಂತಿಸಬೇಕು. ಸತ್ಕಾರ್ಯಗಳಿಂದ ನಾವು ಸತ್ಫಲಗಳನ್ನು ಪಡೆದುಕೊಳ್ಳಬೇಕಾದರೆ ನಾನು ವಿಶ್ವಾಸದ ಪಾತ್ರದಲ್ಲಿ ನೆರವಾಗಬೇಕು. ಸತ್ಕಾರ್ಯಗಳ ಮೂಲಕವೇ ನಾನು ವಿಶ್ವಾಸಿ ಎಂದು ಪ್ರಕಟವಾಗುವಂಥದ್ದು. ಸತ್ಕಾರ್ಯಗಳಿಲ್ಲದೆ ನಾನು ವಿಶ್ವಾಸಿ ಎಂದು ಹೇಳಲು ಹೇಗೆ ಸಾಧ್ಯ? ಸತ್ಕಾರ್ಯ ಎಂದು ನಾನು ವಿಶ್ವಾಸದ ಜೀವನವನ್ನು ನಡೆಸಿದ ಹೋದರೆ ಹೇಗೆ ಸಾಧ್ಯ? ಖಂಡಿತವಾಗಿಯೂ ಸಾಧ್ಯವಿಲ್ಲ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾನು ವಿಶ್ವಾಸಿ ಎಂದರೆ ನನ್ನ ನಡೆ ನುಡಿ ಬದಲಾವಣೆ ಆಗಬೇಕು. ನಾನು ವಿಶ್ವಾಸಿ ಎಂದರೆ ನನ್ನ ಮಾತು ಬದಲಾವಣೆ ಆಗಬೇಕು. ನಾನು ವಿಶ್ವಾಸಿ ಎಂದರೆ ನನ್ನ ಜೀವನ ಬದಲಾವಣೆ ಆಗಬೇಕು. ನಾನು ವಿಶ್ವಾಸಿ ಎಂದರೆ ನನ್ನ ಸಂಪೂರ್ಣವಾದಂತಹ ಬದುಕು ದೇವರಿಗೆ ಮೆಚ್ಚುಗೆ ಆಗಬೇಕು. ಹೌದು, ನಮ್ಮ ಜನ ನೋಡುವುದಕ್ಕಾಗಿ ನಾನು ವಿಶ್ವಾಸವನ್ನು ತೋರಿಸಿದರೆ ಏನೂ ಪ್ರಯೋಜನವಿಲ್ಲ. ವಿಶ್ವಾಸ ನೋಡಿ, ಪ್ರಭು ಯೇಸು ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿದ್ದರು. ತನ್ನ ವಿಶ್ವಾಸದಲ್ಲಿ ಯೇಸು ಪ್ರತಿಯೊಬ್ಬರನ್ನು ಆಕರ್ಷಿಸಿದರು. ಪ್ರಭು ಯೇಸು ತನ್ನ ವಿಶ್ವಾಸದಲ್ಲಿ ಆಕರ್ಷಿಸಿದರು. ತನ್ನ ತಂದೆಯ ಚಿತ್ತವನ್ನು ನೆರವೇರಿಸುವುದರಲ್ಲಿ ಸಂಪೂರ್ಣವಾಗಿ ವಿಶ್ವಸ್ತರಾಗಿದ್ದರು. ವಿಶ್ವಾಸದ ಪಾತ್ರ ಯೇಸುವಿನಿಂದ ನಾವು ಕಲಿತುಕೊಳ್ಳುತ್ತೇವೆ. ಹಾಗೆ ಪ್ರಭು ಯೇಸುವನ್ನ ಹಿಂಬಾಲಿಸಿದಂತಹ ಪ್ರೇಷಿತರನ್ನು ನೋಡುತ್ತೇವೆ. ಯೇಸುವಿಗಾಗಿ ತಮ್ಮ ವಿಶ್ವಾಸವನ್ನು ಪ್ರಕಟಿಸಿದ ಯೇಸುವಿಗಾಗಿ ಜೀವ ಕೊಟ್ಟರು, ರಕ್ತ ಸಾಕ್ಷಿಗಳಾದರು. ಪೂರ್ವ ಪ್ರವಾದಿಗಳನ್ನು ನಾವು ನೋಡುತ್ತೇವೆ. ದೇವರ ವಿಶ್ವಾಸದ ಮೇರೆಗೆ ದೇವರ ಆಡಿದ ಮಾತುಗಳನ್ನು ಯಾವುದನ್ನು ನಿರಾಕರಿಸಲಿಲ್ಲ, ಬಹಿಷ್ಕರಿಸಲಿಲ್ಲ, ತಿರಸ್ಕರಿಸಲಿಲ್ಲ.
ಹೌದು ನನ್ನ ಸಹೋದರನೇ ಸಹೋದರಿಯೇ, ನಾವು ವಿಶ್ವಾಸವುಳ್ಳವರಾಗಿ ಜೀವಿಸಬೇಕು. ಕೇವಲ ಪ್ರಾರ್ಥನೆಯಲ್ಲಿ ಜೀವಿಸುವುದರಲ್ಲಿ ಏನೂ ಪ್ರಯೋಜನ ಇಲ್ಲ. ಕೇವಲ ಪ್ರಾರ್ಥನೆಗಳು ನಮಗೆ ಯಾವ ಸಂತೋಷವನ್ನು ತಂದುಕೊಡುವುದಿಲ್ಲ. ಬರೀ ತೃಪ್ತಿ, ಒಂದು ಸಮಾಧಾನ, ನನಗೆ ಪ್ರಾರ್ಥಿಸುತ್ತೇನೆ, ಪ್ರಾರ್ಥಿಸಿದೆ ಎಂದು ಹೇಳುತ್ತದೆ ಅಷ್ಟೇ ಹೊರತು ಯಾವ ಆಶೀರ್ವಾದವನ್ನು ತಂದುಕೊಡುವುದಿಲ್ಲ. ನಾವು ವಿಶ್ವಸ್ತರಾಗಿ ಜೀವಿಸಬೇಕು. ಪವಿತ್ರಾತ್ಮದತ್ತ ಜೀವಿತವನ್ನು ನಾವು ಮಾಡಬೇಕು. ಪ್ರೀತಿ, ದಯೆ, ಕರುಣೆಯಲ್ಲಿ ನಾವು ಒಂದಾಗಬೇಕು. ಸ್ವತಂತ್ರ ಮುಕ್ತರಾಗಿ ನಾವು ಜೀವಿಸಬೇಕು. ಕ್ರಿಸ್ತ ಯೇಸುವಿನೊಂದಿಗೆ ನಾವು ಜೀವಿಸಬೇಕು. ಕ್ರಿಸ್ತ ಯೇಸುವಿನ ಅನುಯಾಯಿಯಾಗಿ ನಾವು ಜೀವಿಸಬೇಕು. ಹೌದು, ಯಾವಾಗ ಕ್ರಿಸ್ತ ಯೇಸುವಿನ ಅನುಯಾಯಿ ಆಗುತ್ತೇವೆ, ನಾವು ಯಾವಾಗ ಕ್ರಿಸ್ತ ಯೇಸುವನ್ನು ನಮ್ಮ ಸ್ವಂತವಾಗಿಸಿಕೊಳ್ಳುತ್ತೇವೆ, ವಿಶ್ವಾಸದ ಬದುಕಿನ ಪಾತ್ರದಲ್ಲಿ ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸುವಾಗ, ಯಾವಾಗ ನಮ್ಮ ಕರ್ತವ್ಯವನ್ನು ನಾವು ನಿರ್ವಹಿಸ್ತೇವೋ ಆಗ ಮಾತ್ರ. ನಮ್ಮ ಕರ್ತವ್ಯವನ್ನು ನಿರ್ವಹಿಸದೆ ಕೇವಲ ಪ್ರಾರ್ಥನೆಯ ಕರ್ತವ್ಯವನ್ನು ತೆಗೆದುಕೊಳ್ಳುವುದರಿಂದ ಏನೂ ಪ್ರಯೋಜನವಿಲ್ಲ. ನೋಡಿ, ಎಷ್ಟೋ ಜನರು ಇವತ್ತಿನ ಜೀವಿತದಲ್ಲಿ ಬರೀ ಪ್ರಾರ್ಥನೆಯನ್ನು ಮಾಡುವವರಾಗಿದ್ದಾರೆ ಹೊರತು ಪ್ರಾರ್ಥನೆಯಲ್ಲಿ ವಿಶ್ವಾಸ ಎಂದು ತೋರ್ಪಡಿಸ್ತಾ ಇದ್ದಾರೆ ಹೊರತು ಯಾರು ತಮ್ಮ ಜೀವಿತದಲ್ಲಿ ವಿಶ್ವಾಸ ಎಂದು ತೋರ್ಪಡಿಸಿಕೊಳ್ಳುತ್ತಿಲ್ಲ. ಬರೀ ಕೊರತೆಗಳೇ ತುಂಬಿ ಹೋಗಿದೆ, ಬರೀ ಅಸಮಾಧಾನಗಳೇ ತುಂಬಿ ಹೋಗಿದೆ, ಬರೀ ಹೋರಾಟಗಳೇ ತುಂಬಿ ಹೋಗಿದೆ. ಹೌದು ನನ್ನ ಸಹೋದರನೇ ಸಹೋದರಿ, ನಾವು ಅರಿಯಬೇಕು, ನಾನು ಯಾರಾಗಿದ್ದೇನೆ. ನನ್ನ ವಿಶ್ವಾಸ ತೋರ್ಪಡಿಸಿಕೊಳ್ಳುವಂಥ ವಿಶ್ವಾಸ ಆಗಿದೆ ಅಥವಾ ಮತ್ತೊಬ್ಬರು ಮೆಚ್ಚಿಸಿಕೊಳ್ಳಬೇಕೆಂದು ಮಾಡುವಂಥ ವಿಶ್ವಾಸವಾಗಿದೆ. ನೋಡಿ, ವಿಶ್ವಾಸ ದಾನ ಧರ್ಮ ಮಾಡುವುದರಲ್ಲಿ ವಿಶ್ವಾಸ, ಮತ್ತೊಬ್ಬರು ನೋಡಲೆಂದು ಕೊಡುವಂಥ ವಿಶ್ವಾಸವನ್ನು ನಾವು ನೋಡುತ್ತೇವೆ. ಇಲ್ಲ, ಬಲಗೈ ಕೊಟ್ಟಿದ್ದು ಎಡಗೈಗೂ ಕೊಟ್ಟಾಗಬಾರದು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಕೊಡುವ ಕರಕ್ಕಿಂತ ತೆಗೆದುಕೊಳ್ಳುವ ಕರವು ಎಂಬುದಾಗಿ ಹೇಳುತ್ತದೆ. ಬಡವನಿಗೆ ದಯೆ ತೋರಿಸುವನು ದೇವರಿಗೆ ಸಾಲ ಕೊಡುವನು ಎಂಬುದಾಗಿ ವಾಕ್ಯ ಹೇಳುತ್ತದೆ. ಪ್ರಿಯರೇ, ನಾವು ವಿಶ್ವಾಸಿಗಳಾಗಬೇಕು. ನಮ್ಮ ಜೀವನದ ಪ್ರತಿಭೆಗಳಿಂದ ನಾನು ವಿಶ್ವಾಸಿ ಆಗಬೇಕು. ನಾನು ನೋಡಿ, ವಿಶ್ವಾಸ ಅಂದರೆ ಅವನು ಎಲ್ಲರನ್ನ ಪ್ರೀತಿಸ್ತಾನೆ, ಎಲ್ಲರನ್ನ ಸಹಿಸಿಕೊಳ್ಳುತ್ತಾನೆ. ಇದು ವಿಶ್ವಾಸಿಯ ಪಾತ್ರ. ಅವನು ಎಲ್ಲವನ್ನ ಒತ್ತುಕೊಳ್ಳುತ್ತಾನೆ, ಎಲ್ಲವನ್ನ ಒಳಗಿಟ್ಟುಕೊಳ್ಳುತ್ತಾನೆ. ಅವನು ಯಾರನ್ನು ತೆಗೊಳ್ಳುವುದಿಲ್ಲ. ಅದು ವಿಶ್ವಾಸಿಯ ಪ್ರಾರ್ಥನೆ. ನಾನು ಎಂಬುದು ವಿಶ್ವಾಸಿಯಲ್ಲಿ ಬರುವುದಿಲ್ಲ. ನನ್ನದು ಎಂಬುದು ವಿಶ್ವಾಸಿಯಲ್ಲಿ ಬರುವುದಿಲ್ಲ. ನನ್ನ ಕುಟುಂಬ ಎಂಬುದು ವಿಶ್ವಾಸಿಯಲ್ಲಿ ಬರುವುದಿಲ್ಲ. ನಾವು ಎಂಬುದಾಗಿ ಮಾತ್ರ ಅವನಲ್ಲಿ ಬರುತ್ತದೆ. ತನಗಿರುವುದನ್ನು ಮುರಿದು ಕೊಡುತ್ತಾನೆ ವಿಶ್ವಾಸಿ, ಪರರಿಗೆ ಮುರಿದು ಕೊಡುತ್ತಾನೆ. ಮುರಿದು ಕೊಟ್ಟು ನಾನು ಕೊಟ್ಟೆ ಎಂದು ಅವನು ತನ್ನನ್ನು ಪ್ರಕಟಿಸಿಕೊಳ್ಳುವುದಿಲ್ಲ. ವಿಶ್ವಾಸಿ, ನಾನು ವಿಶ್ವಾಸಿ ಎಂದರೆ ನನ್ನ ಜೀವನ ವಿಶ್ವಾಸವಾಗಿರಬೇಕು. ನನ್ನ ನಡೆ ನುಡಿ ವಿಶ್ವಾಸವನ್ನು ಪ್ರಕಟಿಸಬೇಕು. ನನ್ನ ಮಾಡುವ ಕಾರ್ಯಗಳು ವಿಶ್ವಾಸವನ್ನು ಪ್ರಕಟಿಸಬೇಕು. ನಿಜವಾಗಿ ಅವನು ವಿಶ್ವಾಸಿ ಎಂಬುದನ್ನ ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ಪ್ರಾರ್ಥಿಸಿದರೆ ಮಾತ್ರ ವಿಶ್ವಾಸಿ ಅಲ್ಲ. ಮೊದಲು ಇದನ್ನು ಬಿಟ್ಟುಬಿಡಿ. ಬರೀ ನಾನು ಪ್ರಾರ್ಥಿಸುವುದರಿಂದ ವಿಶ್ವಾಸಿ ಖಂಡಿತವಾಗಿ ಇಲ್ಲ. ಪ್ರಾರ್ಥಿಸುವುದರಿಂದ ವಿಶ್ವಾಸಿಯಾಗಲು ಸಾಧ್ಯವೇ ಇಲ್ಲ. ನನ್ನ ನಡೆ ನುಡಿಗಳಿಂದ ಕ್ರಿಸ್ತನನ್ನು ಅನುಸರಿಸುವಾಗ ಮಾತ್ರ, ಕ್ರಿಸ್ತಾಂಬರನಾಗುವಾಗ ಮಾತ್ರ, ಕ್ರಿಸ್ತನನ್ನು ಧರಿಸಿಕೊಳ್ಳುವಾಗ ಮಾತ್ರ, ನನ್ನ ಶಿಲುಬೆಯನ್ನು ಹೊತ್ತುಕೊಂಡು ಪ್ರಭುವಿನಿಂದ ಹೋಗುವಾಗ ಮಾತ್ರ ನಾನು ನಿಜವಾದ ವಿಶ್ವಾಸಿ. ಅಲ್ಲದೆ ವಿಶ್ವಾಸಿ ಆಗಲಿಕ್ಕೆ ಸಾಧ್ಯವಿಲ್ಲ. ಪ್ರಿಯರೇ, ನಾವು ದೇವರ ಮಕ್ಕಳಾಗಿದ್ದೇವೆ. ನೋಡಿ, ಯೇಸು ಸ್ವಾಮಿ ವಿಶ್ವಾಸಿಯಾಗಿದ್ದರು, ಪ್ರಾರ್ಥಿಸಿದರು. ನೀವು ಹಾಗೆ ಮಾಡಬೇಕು, ಹೀಗೆ ದೇವರ ಸಾಮ್ರಾಜ್ಯವನ್ನು ಸಾರಿದರು. ಆದರೆ ಯೇಸು ತಾವು ವಿಶ್ವಾಸಿ ಎಂಬುದನ್ನು ಪ್ರಕಟಪಡಿಸಿದರು. ಎಲ್ಲಿ ಪ್ರಕಟಪಡಿಸಿದರು? ಯೇಸು ಸ್ವಾಮಿ ತಾವು ವಿಶ್ವಾಸಿ ಎಂಬುದನ್ನು ಪ್ರಕಟಪಡಿಸಿದರು. ಎಲ್ಲಿ? ಹೇಳಿದ್ದನ್ನು ಅವರೇ ಮಾಡಿ ತೋರಿಸಿದರು. ಮಾತ್ರವಲ್ಲ, ಯೇಸು ವಿಶ್ವಾಸಿ ಎಂದು ಪ್ರಕಟಪಡಿಸಿದ್ದು ತನ್ನ ಶಿಷ್ಯರ ಪಾದಗಳನ್ನು ತೊಳೆದರು. ತನ್ನ ಶಿಷ್ಯರ ಪಾದಗಳನ್ನ ನಡುಕಟ್ಟಿಕೊಂಡು ನೆಲದವರೆಗೆ ಬಾಗಿ ಸರ್ವಶಕ್ತರಾದ ತಂದೆಯಾದ ಪುತ್ರರಾಗಿರುವಂತಹ ಲೋಕರಕ್ಷಕರಾಗಿರುವಂತಹ ಪ್ರಭು ಯೇಸು ತನ್ನನ್ನೇ ತಗ್ಗಿಸಿಕೊಂಡು ತನ್ನ ವಿಶ್ವಾಸವನ್ನು ಪ್ರಕಟಿಸುವುದಕ್ಕಾಗಿ, ತನ್ನ ಪ್ರೀತಿಯನ್ನು ಪ್ರಕಟಿಸುವುದಕ್ಕಾಗಿ ಪ್ರಭು ಯೇಸು ಶಿಷ್ಯರ ಪಾದಗಳನ್ನು ತೊಳೆದರು. ಇದು ವಿಶ್ವಾಸಿಯ ಪಾತ್ರ. ಇವತ್ತು ಪಾದಗಳನ್ನು ಕತ್ತರಿಸುವಂತದ್ದಾಗಿದೆ ವಿಶ್ವಾಸ. ದೇವಾಲಯಗಳಲ್ಲಿ ನೋಡಿ, ಘರ್ಷಣೆ, ದೇವಾಲಯದಲ್ಲಿ ತಾರತಮ್ಯ, ನಾನು ನೀನು ಎಂಬ ತಾರತಮ್ಯ, ಹಣಕ್ಕಾಗಿ ಹೋರಾಟ, ಸ್ಥಾನಕ್ಕಾಗಿ ಹೋರಾಟ, ರೀಡಿಂಗ್ ಆಗಿ ಹೋರಾಟ, ಹಾಡುಗಾರಿಕೆಗಾಗಿ ಹೋರಾಟ, ನನಗೆ ಹೆಚ್ಚಿನ ಸ್ಥಾನ ಬೇಕು ಎಂಬುದಕ್ಕಾಗಿ ಹೋರಾಟ, ನಾನು ಮಾಡಿದೆ ಎಂಬ ಹೋರಾಟ, ಕೇವಲ ಗುರುಗಳನ್ನು ಮೆಚ್ಚಿಸಿಕೊಳ್ಳುವುದಕ್ಕಾಗಿ ಮಾತ್ರವೇ ಇಂದು ದೇವಾಲಯದಲ್ಲಿ ನಡೆಯುವಂತಹ ಸಮೂಹವನ್ನು ನಾವು ನೋಡುತ್ತೇವೆ.
ದೇವಾಲಯದಲ್ಲಿದ್ದ ಯಾಜಕರು, ಸಭಾಪಾಲಕರು, ಪಾಸ್ಟರ್ಸ್ಗಳು ಮೆಚ್ಚಿಸಬೇಕು, ಅವರನ್ನು ಮೆಚ್ಚಿಸಬೇಕು ಎಂಬುದಕ್ಕಾಗಿಯೇ ದಾನವನ್ನ, ದೇಣಿಗೆಗಳನ್ನು ಕೊಡುವುದನ್ನು ನೋಡ್ತಾ. ಅದೇ ಪಕ್ಕದ ಬೀದಿಯಲ್ಲಿರುವವನಿಗೆ, ನೆರೆಯವನಿಗೆ ಒಂದು ಹೊತ್ತು ಆಹಾರವನ್ನು ಕೊಡಲಾಗುವುದಿಲ್ಲ. ಹೌದು ನನ್ನ ಇದು ವಿಶ್ವಾಸಿ ಅಲ್ಲ. ಕಳೆದ ದಿನ ನಾನು ಧ್ಯಾನಕ್ಕೆ ಹೋಗಿದ್ದೆ, ಶಿಕಾರಿಪುರ ಧ್ಯಾನಕ್ಕೆ ಹೋಗಿದ್ದೆ. ನೀವು ಲೈವ್ ನೋಡಿರ್ಬೋದು ಅಂತ ಕಾಣುತ್ತೆ. ಅಲ್ಲಿ ಒಂದು ಪ್ರಾರ್ಥನಾ ತಂಡ ಬಂತು. ಅದು ಗೊತ್ತು ಎಲ್ಲರಿಗೂ, ಪ್ರಖ್ಯಾತವಾದಂತಹ ಪ್ರಾರ್ಥನಾ ತಂಡ ಮಂಗಳೂರಿನಲ್ಲಿರುವಂತಹ ಪ್ರಾರ್ಥನಾ ಗ್ರೇಸ್ ಮಿನಿಸ್ಟ್ರಿ ಎಂಬುದಾಗಿ. ಅವರ ಬಗ್ಗೆ ಅತೀವ ಹೋರಾಟಗಳಿದೆ. ಅವರು ಪರಿವರ್ತನೆ ಹೊಂದುವುದಕ್ಕಾಗಿ ದಯವಿಟ್ಟು ಪ್ರಾರ್ಥಿಸಿ. ಹಣಕ್ಕಾಗಿಯೇ ಅವರು ಜನರ ಮೇಲೆ ಪ್ರಭಾವವನ್ನು ಬೀರುತ್ತಾರೆ. ಹೆಣ್ಣು ಮಕ್ಕಳ ಬಂಗಾರಗಳನ್ನು ಕಸಿದುಕೊಳ್ಳುತ್ತಾರೆ. ನಿಮ್ಮ ಕಾಣಿಕೆಯಾಗಿ ನಿಮ್ಮ ಕೈಯಲ್ಲೇನಿದೆ, ಉಂಗುರವೋ ಏನಿದೆ ಎಲ್ಲವನ್ನು ಕೊಡಿ ಎಂದು ಹೇಳಿ ಅವರನ್ನು ಚೋರಿ ಮಾಡುವಂತಹ ಒಂದು ಗ್ರೇಸ್ ಮಿನಿಸ್ಟ್ರಿ. ಅವರ ಬಗ್ಗೆ ಪೊಲೀಸ್ ದಾಖಲೆಗಳು, ಎಷ್ಟೋ ಅನೇಕ ವಿಧವಾದಂಥವರು. ಅವರು ವಿಶ್ವಾಸಿಯಾಗಿದ್ದರೂ ವಿಶ್ವಾಸದ ಪಾತ್ರವಿಲ್ಲದೆ ಜೀವಿಸುತ್ತಾ ಇದ್ದಾರೆ. ಅವರಿಗಾಗಿ ಪ್ರಾರ್ಥಿಸಿರಿ. ಗ್ರೇಸ್ ಮಿನಿಸ್ಟ್ರಿ ಹಲವಾರು ವರ್ಷಗಳಿಂದ ಅವರ ಬಗ್ಗೆ ಯಾರು ಒಳಿತನ್ನು ಹೇಳುವರಿಲ್ಲ. ಆದರೆ ಮಂದಮತಿಗಳಾಗಿರುವವರು ಅವರಿಗೆ ವಿಧಿಯರಾಗಿ ಅವರಿಗಿರುವುದೆಲ್ಲವನ್ನು ಕೊಟ್ಟು ಬಿಡುವವರಾಗಿದ್ದಾರೆ. ಕಳೆದ ದಿನ ನಾನು ಹೋಗುವಾಗ ಅವರು ಆ ಊರಿಗೆ ಬ್ಯಾಂಡ್ ಸೆಟ್ ಮೂಲಕವಾಗಿ ಮೆರವಣಿಗೆ ಬಂದರು. ನಾನು ಇರಲಿಲ್ಲ, ಅದು ಒಂದು ದಿನ ಮುಂಚಿತವಾಗಿ. ಅವರು ಹಾಕಿಕೊಳ್ಳುವ ಒಂದು ಜರ್ಕಿನನ್ನ, ಅದು ಎಲ್ಲ ಅಕ್ಕಿಪಿಕ್ಕಿ ಗ್ರಾಮ, ಈ ಬೇಟೆಯಾಡಿ ಜೀವಿಸುವಂತಹ ಊರು, ಬಡತನದ ಊರು. ಆ ಅಕ್ಕಿಪಿಕ್ಕಿ ಗ್ರಾಮದಲ್ಲಿ ಆ ವ್ಯಕ್ತಿ ಹಾಕಿಕೊಳ್ಳುವ ಒಂದು ಜರ್ಕಿನನ್ನು 1.5 ಲಕ್ಷ ರೂಪಾಯಿಗೆ ಕೊಟ್ಟಿದ್ದಾರೆ. ಒಂದು ವ್ಯಕ್ತಿ, ಈ ವ್ಯಾಪಾರ ಮಾಡುವ ವ್ಯಕ್ತಿ, ಕೋಳಿ ಹಿಡಿಯುವಂತಹ, ಈ ಗೌಜಲಕ್ಕಿ ಹಿಡಿಯುವಂತಹ ವ್ಯಕ್ತಿ, ಮೊಲ ಹಿಡಿಯುವಂತಹ ವ್ಯಕ್ತಿ 1.5 ಲಕ್ಷ ರೂಪಾಯಿಗೆ ಅವನ ಜರ್ಕಿನನ್ನು ತೆಗೆದುಕೊಂಡು ಅವನ ಮನೆಯಲ್ಲಿ ಪೀಠದಲ್ಲಿ ಹಾಕಿದ್ದಾನೆ. ಎಂಥ ಮೂರ್ಖತನ, ಎಂಥ ವಿಶ್ವಾಸ! ಈ ಕೊಟ್ಟವನು ಎಂಥ ವಿಶ್ವಾಸಿ, ಅಥವಾ ಪಡೆದುಕೊಂಡವರು ಎಂಥ ವಿಶ್ವಾಸ! ಯೇಸುಸ್ವಾಮಿ ಹೇಳ್ತಾರೆ, ನಿನ್ನ ಹೊರ ಅಂಗಿಯನ್ನು ಕೇಳಿದವನಿಗೆ ಒಳ ಅಂಗಿಯನ್ನು ಕೊಟ್ಟು ಬಿಡಿ ಎಂಬುದಾಗಿ ಹೇಳುತ್ತಾರೆ. 1 ಕಿಲೋಮೀಟರ್ ಬಂದ್ರೆ 2 ಕಿಲೋಮೀಟರ್ ಹೋಗು ಅಂತ ಹೇಳ್ತಾರೆ. ಇಲ್ಲಿ ಈತ ಶುಭ ಸಂದೇಶ ಸಾರವನು ತನ್ನ ಮೇಲಂಗಿಯನ್ನು ಕೇಳುವವನಿಗೆ 1.5 ಲಕ್ಷ ರೂಪಾಯಿಗೆ ಮೇಲಂಗಿಯನ್ನು ಕೊಟ್ಟಿದ್ದಾನೆ. ಈ ಅವಿವೇಕಿ ಆ 1.5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟು ಅವನ ಜರ್ಕಿನನ್ನು ತೆಗೆದುಕೊಂಡು ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾನೆ. ಎಂತಹ ವಿಶ್ವಾಸಿ! ಯೋಚನೆ ಮಾಡಿ ನೋಡಿ, 1.5 ಲಕ್ಷ ರೂಪಾಯಿ. ಆದರೆ ಅವನ ಊರಿನಲ್ಲಿ ಎಷ್ಟು ಬಡವರು, ದರಿದ್ರರು, ನಿರ್ಗತಿಗರಿದ್ದಾರೆ. ಅವರಿಗೆ ಒಂದು ಹೊತ್ತು ಊಟ ಹಾಕಲಿಕ್ಕೆ ಅವರಿಗೆ ಯೋಗ್ಯತೆ ಆಗಲಿಲ್ಲ, ಒಳ್ಳೆಯದು ಮಾಡಲು ಮನಸ್ಸು ಬರಲಿಲ್ಲ. ಆದರೆ ಅದನ್ನು ತೆಗೆದುಕೊಂಡು ಹೋಗಿ ಅವನು 1.5 ಲಕ್ಷ ರೂಪಾಯಿಗೆ ಒಂದು ಜರ್ಕಿನನ್ನು ಕೊಂಡುಕೊಂಡಿದ್ದಾನೆ. ಆದರೆ ಅದು ಹಿಂದೆಲ್ಲ ನಡೆದು ತಿಪ್ಪೆಗೆ ಹೋಗುವಂಥದ್ದು, ಅವನೇ ತಿಪ್ಪೆಗೆ ಬಿಸಾಡುತ್ತಾನೆ. ಯಾಕಂದ್ರೆ ಅವನ ಜೀವಿತದಲ್ಲಿ ಅಂದೇ ಅವನು ಯಾವಾಗ 1.5 ಲಕ್ಷ ರೂಪಾಯಿ ಕೊಟ್ಟ ಜರ್ಕಿನಿಗೆ ಸ್ಥಾನ ಕೊಟ್ಟನೋ ಅಂದೇ ಅವನು ದಾರಿದ್ರ್ಯನಾಗಿ ಹೋದನು. ಅವನಿನ್ನು ತಲೆ ಎತ್ತುವುದು ತನ್ನ ಜೀವಿತದಲ್ಲಿ ಕಷ್ಟ. ಇರುವುದೆಲ್ಲವನ್ನು ಕಳೆದುಕೊಂಡು, ಯಾಕಂದ್ರೆ ಸರ್ವೇಶ್ವರ ಸ್ವಾಮಿಯಾದ ದೇವರನ್ನು ಆರಾಧಿಸುವುದಕ್ಕೆ ಬದಲಾಗಿ ಆ ವ್ಯಕ್ತಿಯ ಜರ್ಕಿನನ್ನು ತೆಗೆದುಕೊಂಡು ಅವನ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡಿದ್ದಾನೆ. ಹಣಕ್ಕಾಗಿ ತನ್ನ ಬಟ್ಟೆಯನ್ನು ಬಿಚ್ಚಿಕೊಟ್ಟು 1.5 ಲಕ್ಷ ತೆಗೆದುಕೊಂಡವನು ವಿಶ್ವಾಸಿಯ, ಅಥವಾ ಅವನ ಮೇಲೆ ಪ್ರೀತಿ ಇಟ್ಟು ಅವನಿಗಾಗಿ 1.5 ಲಕ್ಷ ರೂಪಾಯಿಯನ್ನು ಕೊಟ್ಟು ಜರ್ಕಿನನ್ನು ತೆಗೆದುಕೊಂಡು ವಿಶ್ವಾಸ್ಯ? ಹಾಗೆ ಹಲವಾರು ಜನ, ಬೇರೆ ಸಭೆಯವರು ಅನೇಕ ಜನ ಸೇರಿ ಕೊಂಡಾಟ ಮಾಡಿ ಲಕ್ಷಾಂತರ ಹಣಗಳನ್ನು ಕೊಟ್ಟು ಕಳಿಸಿದ್ದಾರೆ. ಯಾರು ವಿಶ್ವಾಸಿ? ಕೊಟ್ಟವನು ಕೋಡಂಗಿ, ತೆಗೆದುಕೊಂಡವನು ವೀರಭದ್ರ. ನೋಡಿ, ವಿಶ್ವಾಸಿಯ ಪಾತ್ರ. ಹಣಕ್ಕಾಗಿ ಹಿಂದೆ ಓಡುವವನು ವಿಶ್ವಾಸಿ ಅಲ್ಲ. ಹಣ ಕೊಟ್ಟು, ದೇಣಿಗೆ ಕೊಟ್ಟು ಹೆಸರು ತೆಗೆದುಕೊಳ್ಳುವನು ವಿಶ್ವಾಸಿ ಅಲ್ಲ. ಕೊಟ್ಟವನ ಹೆಸರನ್ನು ಮಾತ್ರ ಬಹಿರಂಗಪಡಿಸಿ ಇಷ್ಟು ಸಾವಿರ ಕೊಟ್ಟರು ಎಂದು ಹೇಳಿ ಅವರನ್ನು ಮೆಚ್ಚುಗೆ ಪಡಿಸಿಕೊಳ್ಳುವವನು ವಿಶ್ವಾಸಿ ಅಲ್ಲ. ವಿಶ್ವಾಸಿ ತನಗಿರುವುದನ್ನು ಪರರಿಗೆ ಮುರಿದು ಕೊಡುವನು. ಯೇಸು ಸ್ವಾಮಿ 1 ರೊಟ್ಟಿಯನ್ನು ತೆಗೆದುಕೊಂಡು 12 ಜನರಿಗೆ ಮುರಿದು ಕೊಟ್ಟರು, ಶಿಷ್ಯರಿಗೆ ಮುರಿದು ಕೊಟ್ಟರು, ತನ್ನನ್ನೇ ಮುರಿದು ಕೊಟ್ಟರು. 5 ರೊಟ್ಟಿ 2 ಮೀನನ್ನ 5,000ಕ್ಕೆ ಹೆಚ್ಚು ಜನರಿಗೆ ಮುರಿದು ಕೊಟ್ಟರು. ಹಾಗೆ ನಿನ್ನಲ್ಲಿರುವುದನ್ನು ಒಬ್ಬನಿಗೆ ಕೊಡಬೇಡ, ಮೆಚ್ಚುಗೆಗಾಗಿ ಕೊಡಬೇಡ. ನಿನ್ನ ಕಣ್ಣು ಮುಂದೆ ಇರುವವರಿಗೆ ಕೊಡು, ನೊಂದು ಹೋದವರಿಗೆ ಕೊಡು, ರೋಗಿಗೆ ಕೊಡು, ಮರಣಾವಸ್ಥೆಯವರಿಗೆ ಕೊಡು, ದಾರಿದ್ರ್ಯರಿಗೆ ಕೊಡು, ವಿಧವೆಯರಿಗೆ ಕೊಡು, ಅಂಗವಿಕಲರಿಗೆ ಕೊಡು, ಪರದೇಶಿಗಳಿಗೆ ಕೊಡು. ಆಗ ಮಾತ್ರ ನೀನು ಮತ್ತು ನಾನು ವಿಶ್ವಾಸಿ. ಇದರಿಂದ ಪ್ರಾರ್ಥಿಸುವುದು ಮಾತ್ರ ವಿಶ್ವಾಸವಲ್ಲ, ಪ್ರಾರ್ಥನಾ ಜೀವನ ನಡೆಸುವುದು ವಿಶ್ವಾಸ. ಪ್ರಾರ್ಥನೆಯ ಪಾತ್ರ, ನನಗೆ ವಿಶ್ವಾಸದ ಪಾತ್ರವನ್ನು ನಾನು ಪ್ರಕಟಿಸುವಾಗ ಮಾತ್ರ ನಾನು ವಿಶ್ವಾಸಿ ಎಂದು ದೇವರ ಮುಂದೆ ಪ್ರಕಟಗೊಳ್ಳಲು ಸಾಧ್ಯ, ದೇವರ ಕೃಪೆಯನ್ನು ಪಡೆದುಕೊಳ್ಳಲು ಸಾಧ್ಯ, ಜೀವಬಾಧ್ಯರ ಪಟ್ಟಿಯಲ್ಲಿ ನನ್ನ ಹೆಸರು ಲಿಖಿತವಾಗಿರಲು ಸಾಧ್ಯ. ಅದರಿಂದ ಧ್ಯಾನಿಸಿ,
ನೀವು ನಿಜವಾಗಿ ವಿಶ್ವಾಸಿಯಾಗಿದ್ದೀವ, ನಾನು ನಿಜವಾಗಿ ವಿಶ್ವಾಸಿಯಾಗಿದ್ದೇನೆ, ಧ್ಯಾನಿಸಿ, ಪ್ರಾರ್ಥಿಸಿ. ಖಂಡಿತವಾಗಿಯೂ ದೇವರು ನಿಮ್ಮನ್ನು ಆಶೀರ್ವದಿಸುವರು. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವರ. ಪ್ರಾರ್ಥನಾ ಸಹಾಯಕ್ಕಾಗಿ 9902423181. May God bless you. Praise the Lord.